ನೀವು ನೋಡ್ತಿದ್ದೀರಾ ರಾಜ್ ನ್ಯೂಸ್. ನಾನು ಸುಕನ್ಯಾ ಪರಮೇಶ್. ಪೊಲೀಸ್ ಇಲಾಖೆ ಅಂದ್ರೆ ಒಂದು ಗೌರವ, ಒಂದು ಅಭಯ, ಒಂದ್ ರೀತಿನಲ್ಲಿ ರಕ್ಷಣೆ ಕೊಡ್ತಾರೆ ನಮ್ಮ ಪರವಾಗಿ, ಅದರಲ್ಲೂ ಕೂಡ ನ್ಯಾಯದ ಪರವಾಗಿ ನಿಲ್ತಾರೆ ಅಂತ ನಂಬಿದ್ರು ಜನಸಾಮಾನ್ಯರು. ಪೊಲೀಸ್ ಠಾಣೆಗೆ ಹೋದ್ರೆ ನಮಗೆಲ್ಲೋ ಒಂದ್ ಕಡೆ ರಕ್ಷಣೆ ಸಿಗುತ್ತೆ ಅಂತ ಅಂದಿದ್ರು. ಆದ್ರೆ ನಿನ್ನೆಯಿಂದಲೂ ಕೂಡ ಒಂದು ಸುದ್ದಿ ಪ್ರಸಾರ ಆಗ್ತಾ ಇದೆ. ಈ ಸುದ್ದಿಯನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ನ್ಯಾಯ ಅನ್ನೋದು ಉಳಿದುಕೊಂಡಿದ್ಯಾ ಅನ್ನುವಂಥ ಪ್ರಶ್ನೆ. ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ, ಫೇಕ್ ಎನ್ಕೌಂಟರ್ಗಳು, ಎನ್ಕೌಂಟರ್ ಮಾಡ್ಬಿಟ್ರು, ತಪ್ಪಿಸ್ಕೊಳಕ್ ಹೋಗ್ತಾ ಇದ್ರು, ಹಾಗಾಗಿ ಎನ್ಕೌಂಟರ್ ಮಾಡ್ಬಿಟ್ವಿ, ಈ ರೀತಿಯಾದಂತಹ ಸುದ್ದಿಗಳನ್ನ ಕೇಳಿದ್ವಿ. ನಿಜಕ್ಕೂ ಕೂಡ ಅದಾಗತ್ತಾ, ಆ ಸಾಧ್ಯತೆಗಳಿದ್ಯಾ ಅನ್ನುವಂಥ ಪ್ರಶ್ನೆಗಳು. ಹಾಗಾದ್ರೆ ಇವತ್ತು ಪೊಲೀಸ್ ಠಾಣೆಯಲ್ಲಿ ನಡೀತಾ ಇರುವಂತದ್ದೇನು, ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರುವಂತದ್ದೇನು, ಇದೆಲ್ಲವೂ ನಡೀತಾ ಇದ್ರು ಕೂಡ ಗೃಹ ಮಂತ್ರಿಗಳು ಕಣ್ಣು ಮುಚ್ಕೊಂಡು ಕುಳಿತಿರುವಂತದ್ದು ಯಾಕೆ? ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಹುಡುಕ್ತಾ ಹೋಗೋಣ. ಅದರಲ್ಲೂ ಕೂಡ ನಮ್ಮ ರಾಜ್ ನ್ಯೂಸ್ ನಲ್ಲಿ ದಾಖಲೆ ಇಲ್ಲದೆ ಯಾವ ಸುದ್ದಿಯನ್ನು ಕೂಡ ಪ್ರಸಾರ ಮಾಡೋದಿಲ್ಲ. ದಾಖಲೆ ಇಟ್ಕೊಂಡೇ ಬಂದಿದ್ದೀವಿ. ಪೊಲೀಸ್ ಸಂಬಂಧ ಮರ್ಡರ್ ಸ್ಕೆಚ್ ನಲ್ಲಿ ಏನೇನೆಲ್ಲ ನಡೆದಿದೆ ನೋಡ್ತಾ ಹೋಗೋಣ. ಇದು ಇಡೀ ಪೊಲೀಸ್ ಇಲಾಖೆಯೇ ಶೇಕ್ ಆಗೋ ಸ್ಟೋರಿ. ಇಡೀ ಪೊಲೀಸ್ ಇಲಾಖೆ ಬೆಚ್ಚಿ ಬೀಳಿಸುವಂತಹ ಸ್ಟೋರಿ ಇದು. ಮುಖ್ಯಮಂತ್ರಿಗಳು, ಗೃಹ ಸಚಿವರು ನೋಡ್ಲೇಬೇಕು ಈ ಸ್ಟೋರಿನ. ನಿನ್ನೆಯಿಂದಲೂ ಕೂಡ ಹೋಗ್ತಾ ಇದೆ. ನಮ್ಮ ರಾಜ್ ನ್ಯೂಸ್ ನಲ್ಲೇ ಸರಿಸುಮಾರು 3 ಗಂಟೆಗಳ ಕಾಲ ಈ ಸ್ಟೋರಿಯನ್ನೇ ಪ್ರಸಾರ ಮಾಡಿದ್ದೀವಿ. ಬೆತ್ತಲಾದ ಪೊಲೀಸ್ ಅಮ್ಮನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಇದು. ಕಾಕಿ ಮಾನವನ್ನ ಹರಾಜ್ ಹಾಕಿದ್ದಂತಹ ಜಯಶ್ರೀ ಸರಸ ಸಲ್ಲಾಪ. ಮಿಣಿ ಮ್ಯಾಟರ್ ಬಯಲಾಗ್ತಿದ್ದಂತೆ ಭಯಾನಕವಾದಂತಹ ಸ್ಕೆಚ್ ಅನ್ನ ಹಾಕಿದ್ಲು ಈಕೆ. ಮರ್ಡರ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದಂಥದ್ದು. ಮಹಿಳಾ ಅಧಿಕಾರಿ ಎಂಥ ಕೆಲಸಕ್ಕೆ ಕೈ ಹಾಕಿದ್ರು ಗೊತ್ತಾ? ಸ್ವಲ್ಪ ಯಾಮಾರಿದ್ರು ಕೂಡ ಘನಘೋರ ದುರಂತ ನಡೆದೇ ಹೋಗ್ತಾ ಇತ್ತು. ರಾಜ್ ನ್ಯೂಸ್ ನಲ್ಲಿ ಜಯಶ್ರೀ ಮತ್ತೊಂದು ಕರ್ಮಕಾಂಡ ನಿಮ್ಮ ಮುಂದೆ. ಇದು ಇಡೀ ಪೊಲೀಸ್ ಇಲಾಖೆಯೇ ಶೇಕ್ ಆಗುವಂತ ಸ್ಟೋರಿ. ಈಗ ಆಲ್ರೆಡಿ ಈಕೆ ಮಾಡಿರುವಂತಹ ಗನಂದಾರಿ ಕೆಲಸಗಳು, ಮಾಡಿರುವಂತಹ ಕೃತ್ಯಗಳು, ಆ ಫೋಟೋಗಳು, ವಿಡಿಯೋಗಳು ಒಂದೊಂದನ್ನು ಕೂಡ ನಿಮ್ಮ ಮುಂದೆ ಬಿಚ್ಚಿಡುವಂತಹ ಕೆಲಸವನ್ನ ಮಾಡಿದ್ವಿ. ಇದೀಗ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ. ಜಯಶ್ರೀ ಸರಸ ಸಲ್ಲಾಪ ಆಯಿತು. ಸಾಯಿ ಕುಮಾರನ್ನ ಜೈಲಿಗೆ ಕೂಡ ಅಟ್ಟಿದ್ರು. ಮಿಣಿ ಮ್ಯಾಟರ್ ಬಯಲಾಗ್ತಿದ್ದಂಗೆ ಭಯಾನಕ ಸ್ಕೆಚ್ ಅನ್ನ ಕೂಡ ಈ ಅಧಿಕಾರಿ ಹಾಕೋದಕ್ಕೆ ಮುಂದಾಗಿದ್ದಂಥದ್ದು. ಮಹಿಳಾ ಅಧಿಕಾರಿ ಎಂಥ ಕೆಲಸಕ್ಕೆ, ಎಂಥ ಕೀಳು ಮಟ್ಟಕ್ಕೆ ಇಳಿತಾರೆ ನೋಡಿ. ಇರುವಂತದ್ದು ಪೊಲೀಸ್ ಇಲಾಖೆಯಲ್ಲಿ ಮಾಡ್ತಾ ಇರುವಂತದ್ದು ಉನ್ನತವಾದಂತಹ ಕೆಲಸ, ಜನರಿಗೆ ರಕ್ಷಣೆ ಕೊಡಬೇಕಾದಂತಹ ಕೆಲಸ. ಆದ್ರೆ ಮಾಡ್ತಾ ಇರುವಂತಹ ಒಂದೊಂದು ಕೆಲಸಗಳು ಥೂ ಛೀ ಅಂತ ಉಗಿಯೋ ರೀತಿನಲ್ಲಿದೆ. ಅಂಥ ಒಂದು ಗನಂದಾರಿ ಕೆಲಸವನ್ನ ಈಕೆ ಮಾಡ್ತಾ ಇರುವಂತದ್ದು ಜಯಶ್ರೀ. ನಿನ್ನೆ ಇಡೀ ಈಕೆ ಹಿಸ್ಟ್ರಿ ಏನಿತ್ತು, ಯಾರ್ಯಾರೆಲ್ಲ ಜೊತೆ ಮಾತನಾಡಿದ್ರು, ಜೊತೆಯಲ್ಲಿ ಜೈಲಿಗೆ ಏನೇನೆಲ್ಲ ಕಳಿಸ್ತಾ ಇದ್ಲು, ವೇಶ್ಯಾವಾಟಿಕೆ ದಂಧೆಯನ್ನ ಮಾಡ್ತಾ ಇದ್ಲು, ಅದೆಲ್ಲವನ್ನ ಹೊರತುಪಡಿಸಿ ಅಲ್ಲಿದ್ದಂತಹ ಖೈದಿಗಳ ಜೊತೆ ಈಕೆ ಸರಸ ಸಲ್ಲಾಪವನ್ನ ಮಾಡ್ತಾ ಇದ್ದಂಥದ್ದು. ವಿಡಿಯೋ ಕಾಲ್ಗಳನ್ನ ಮಾಡ್ತಾ ಇದ್ಲು, ಫೋನ್ಗಳನ್ನ ಕೊಡ್ತಾ ಇದ್ಲು. ಇದೆಲ್ಲವನ್ನು ಕೂಡ ನೋಡ್ಬಿಟ್ವಿ. ಆದ್ರೆ ಇನ್ನೊಂದು ಕಹಾನಿ ಇದೀಗ ನಿಮ್ಮ ಮುಂದೆ ಇಡೋದಕ್ಕೆ ನಾವು ಬರ್ತಾ ಇರುವಂತದ್ದು. ಏನಪ್ಪಾ ಅಂತ ಅಂದ್ರೆ, ಈಗ ಆಲ್ರೆಡಿ ಈ ಎಲ್ಲಾ ವಿಚಾರಗಳನ್ನ ನೋಡಿ ರಾಜ್ಯದ ಜನತೆ ಬೆಚ್ಚಿ ಬಿದ್ದಿತ್ತು. ಇಂಥ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ನಾವು ನಂಬುವಂತಹ ಕೆಲಸ, ನಾವು ಇಷ್ಟಪಡುವಂತಹ ಕೆಲಸ, ಎಷ್ಟೋ ಜನ ಓದಿ ನಾವು ಆ ಕೆಲಸಕ್ಕೆ ಹೋಗಬೇಕು, ಆ ಕೆಲಸವನ್ನ ತೆಗೆದುಕೊಳ್ಬೇಕು ಅಂತ ಇರುವಂತಹ ಕೆಲಸದಲ್ಲಿ ಇಂಥ ಕರ್ಮಕಾಂಡಗಳನ್ನ ನೋಡುವಂತಹ ಪರಿಸ್ಥಿತಿ. ಖೈದಿಗಳ ಜೊತೆ ಕಾಮಿನಿ ಖುಲ್ಲಂ ಖುಲ್ಲ ತಬಾಹಿ ಸೀನ್ ಮಿಸ್ಸೇ ಇಲ್ಲ. ಇದರಲ್ಲಿ ಮಾಯಾಂಗಿನೇ ಮ್ಯಾಟರ್ ವೈರಲ್ ಆಗ್ತಿದ್ದಂಗೆ ಬಿಗ್ ಸ್ಕೆಚ್ ಅನ್ನ ಕೂಡ ಹಾಕೋದಕ್ಕೆ ಮುಂದಾಗಿದ್ದಾಳೆ ಈಕೆ. ವಿಡಿಯೋ, ಆಡಿಯೋ, ಸಾಕ್ಷ್ಯ ನಾಶಕ್ಕೆ ಬಿಗ್ ಪ್ಲಾನ್ ನಡೆದಿತ್ತು. ಬಿಚ್ಚಮ್ಮನ ಆಟ ಬಯಲಾಗ್ತಿದ್ದಂಗೆ ಭಯಾನಕ ಸಂಚನ್ನ ಕೂಡ ರೂಪಿಸಿದ್ದಾಳೆ ಈಕೆ. ರಾಜ್ ನ್ಯೂಸ್ ನಲ್ಲಿ ಮಹಿಳಾ ಅಧಿಕಾರಿಯ ಪ್ಲಾನ್ ಅನ್ನ ಬಟಾ ಬಯಲು ಮಾಡ್ತಾ ಇದ್ದೀವಿ. ಆಕೆ ಏನೇನೆಲ್ಲ ಮಾಡಿದ್ಲು, ಸಾಯಿ ಕುಮಾರನ್ನ ತಡೆ ಹಿಡಿಯೋದಕ್ಕೆ ಈಕೆ ಮಾಡಿದ್ದೆಲ್ಲ ಏನು, ಜೊತೆಯಲ್ಲಿ ಪೊಲೀಸ್ ಇಲಾಖೆ ಎಲ್ಲೋ ಒಂದ್ ಕಡೆ ಈ ಜಯಶ್ರೀಯನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗಿದ್ದಂಥದ್ದು. ವಿಡಿಯೋ, ಆಡಿಯೋ, ಸಾಕ್ಷ್ಯ ನಾಶಕ್ಕೆ ಬಿಗ್ ಪ್ಲಾನ್ ನಡೆದಿತ್ತು. ಬಿಚ್ಚಮ್ಮನ ಆಟ ಬಯಲಾಗ್ತಿದ್ದಂಗೆ ಭಯಾನಕ ಸಂಚನ್ನ ಕೂಡ ರೂಪಿಸಿದ್ದಾಳೆ ಈಕೆ. ರಾಜ್ ನ್ಯೂಸ್ ನಲ್ಲಿ ಮಹಿಳಾ ಅಧಿಕಾರಿಯ ಪ್ಲಾನ್ ಅನ್ನ ಬಟಾ ಬಯಲು ಮಾಡ್ತಾ ಇದ್ದೀವಿ ನೋಡಿ. ನಿನ್ನೆ ಈ ಎಲ್ಲಾ ವಿಚಾರಗಳು ಅಥವಾ ವಿಡಿಯೋಗಳೇನಿದ್ವು ಅದೆಲ್ಲವೂ ಕೂಡ ವೈರಲ್ ಆಯ್ತು. ನಮ್ಮ ರಾಜ್ ನ್ಯೂಸ್ ನಲ್ಲೇ ರಾಜ್ಯದ ಜನತೆ ಮುಂದೆ ಇಡುವಂತಹ ಕೆಲಸವನ್ನ ನಾವು ಮಾಡಿದ್ವಿ. ತದನಂತರ ಸಾಯಿ ಕುಮಾರ್ನನ್ನ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ ಪೊಲೀಸರು. ಆಗ ಕೂಡ ಸಾಯಿ ಕುಮಾರ್
ವಿಡಿಯೋವನ್ನ ಮಾಡ್ತಾರೆ. ನಮಗೆ ರಕ್ಷಣೆ ಕೊಡಿ, ನಮ್ಮ ತಾಯಿ ಇದ್ದಾರೆ, ಆದ್ರೂ ಕೂಡ 10 ಜನ ಪೊಲೀಸ್ ದಂಡು ಬಂದಿದೆ ನನ್ನ ಅರೆಸ್ಟ್ ಮಾಡೋದಕ್ಕೆ, ನನಗೆ ಹೆದರಿಕೆ ಆಗ್ತಾ ಇದೆ ಅಂತ ಹೇಳಿ ಆತನನ್ನ ಏನಾದ್ರೂ ಮಾಡಿ ಸೈಡ್ ಲೈನ್ ಮಾಡಿಬಿಡ್ಬೇಕು. ಪೊಲೀಸ್ ಇಲಾಖೆ ಮಾನ ಮರ್ಯಾದೆ ಹೋಗ್ತಾ ಇದೆ. ಮಾನ ಮರ್ಯಾದೆ ಹೋಗಿರೋದಲ್ಲ, ಹರಾಜ್ ಹಾಕೊಂಡಿದ್ದಾರೆ ಆಲ್ರೆಡಿ. ಬರೀ 2 ಕಾಸಿಗೆ ಒಂದ್ ಸ್ವಲ್ಪನು ಮಾನ ಮರ್ಯಾದೆ ಏನು ಇಲ್ದಲೆ ಈ ರೀತಿಯಾದಂತ ಕೃತ್ಯವನ್ನ ಮಾಡಿದಂಥವ್ರು ಇವರು ಎಲ್ಲರೂ ಕೂಡ ಇದೀಗ ಇನ್ನೊಂದು ಆಟವನ್ನ ಆಡೋದಕ್ಕೆ ಮುಂದಾಗಿರುವಂಥದ್ದು. ಇಷ್ಟೆಲ್ಲ ನಡೆದ್ರು ಕೂಡ ತನ್ನ ಮೇಲೆ ಬಂದಿರುವಂತಹ ಆಪಾದನೆಗಳನ್ನ ಸುಳ್ಳು ಅಂತ ಸಾಬೀತು ಮಾಡಬೇಕು, ಜೊತೆಯಲ್ಲಿ ಇದು ಇಲ್ವೇ ಇಲ್ಲ, ನಡೆದೇ ಇಲ್ಲ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ಜಯಶ್ರೀ ಮಾಡ್ತಾ ಇರುವಂತದ್ದು ಒಂದೊಂದಲ್ಲ. ಜಯಶ್ರೀಯ ಕರ್ಮಕಾಂಡಗಳು ಒಂದೆರಡಲ್ಲ, ದಾಖಲೆ ಸಮೇತ ಸಂಚು ಬಯಲು ಮಾಡ್ತಿದೆ ನಿಮ್ಮ ರಾಜ್ ನ್ಯೂಸ್. ಖೈದಿಗಳ ಜೊತೆ ಡಿಂಗ್ ಡಾಂಗ್ ಜೈಲಮ್ಮನ ವೇಶ್ಯಾವಾಟಿಕೆ. ಅಕ್ರಮ ಬಯಲಿಗೆಳೆಯುತ್ತಿದ್ದಂತೆ ಸಾಯಿ ಕುಮಾರ್ನನ್ನೇ ಟಾರ್ಗೆಟ್ ಮಾಡಿದ್ದಾಳೆ. ಸಾಕ್ಷ್ಯವನ್ನ ನಾಶಪಡಿಸೋದಕ್ಕೆ ಮುಂದಾಗಿರುವಂತದ್ದು ಖತರ್ನಾಕ್ ಐಡಿಯಾಗಳನ್ನ ಮಾಡಿದ್ದಾಳೆ ಈ ಜಯಶ್ರೀ. ಒಂದಲ್ಲ ಎರಡಲ್ಲ, ಬೇಜಾನ್ ಐಡಿಯಾಗಳನ್ನ ಮಾಡಿದ್ದಾಳೆ. ಜಯಶ್ರೀಯ ಕರ್ಮಕಾಂಡಗಳು ಜೊತೆಯಲ್ಲಿ ಆಕೆ ಆಡಿದಂತ ಆಟಗಳು, ಸರಸ ಸಲ್ಲಾಪಗಳು ಎಲ್ಲವನ್ನ ಕೂಡ ನಾವು ನೋಡಿದ್ವಿ. ಎಲ್ಲವನ್ನ ಕೂಡ ವಿತ್ ಪ್ರೂಫ್ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ರಾಜ್ ನ್ಯೂಸ್ ಮಾಡಿತ್ತು. ಇದೀಗ ಇನ್ನೊಂದು ವಿಚಾರ, ಈಕೆ ಮಾಡ್ತಾ ಇರುವಂತದ್ದು ಅಂತಿಂಥ ಸ್ಕೆಚ್ ಅಲ್ಲ, ಹಾಕಿರುವಂತಹ ಪ್ಲಾನ್ಗಳು ಆ ರೀತಿಯಾಗಿಲ್ಲ, ಎಲ್ಲವೂ ಕೂಡ ಭಯ ಬೀಳಿಸುವಂತ ರೀತಿಯಲ್ಲಿರುವಂಥದ್ದು. ಈಗ ಆಲ್ರೆಡಿ ಸಾಕ್ಷ್ಯವನ್ನ ನಾಶ ಮಾಡೋದಕ್ಕೆ ಏನೆಲ್ಲ ಮಾಡಬಹುದೋ ಅದೆಲ್ಲವನ್ನ ಕೂಡ ಮಾಡ್ತಿದ್ದಾಳೆ ಈಕೆ. ಐಡಿಯಾವನ್ನ ಮಾಡ್ತಿದ್ದಾಳೆ, ಇದರಿಂದ ಬಚಾವಾಗಬೇಕು, ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ, ಇನ್ನೇನಾಗುತ್ತೋ ಏನೋ ಅನ್ನೋ ವಿಚಾರ ಗೊತ್ತಾಗ್ತಿದಂಗೆ ಸಾಯಿ ಕುಮಾರ್ನನ್ನ ಏನಾದ್ರೂ ಮಾಡಿ ಸ್ಟಾಪ್ ಮಾಡಬೇಕು ಅಂತ ಈಕೆ ಮಾಡ್ತಾ ಇರುವಂತಹ ಪ್ಲಾನ್ ಒಂದೊಂದಲ್ಲ. ಈಗ ಆಲ್ರೆಡಿ ಫೋನಲ್ಲಿ ಮಾತಾಡ್ತಿದ್ದಾಳೆ, ಫೋನಲ್ಲಿ ಮಾತಾಡಿ ಏನಾದ್ರೂ ಮಾಡಿ ಈ ಒಂದು ಕೇಸಿಂದ ಬಚಾವಾಗಬೇಕು ಅಂತ ನೋಡ್ತಿದ್ದಾಳೆ. ನೋಡಿ, ನಮ್ಮ ಪೊಲೀಸ್ ಇಲಾಖೆ ಎಲ್ಲಿಗೆ ಹೋಗಿ ಮುಟ್ಟಿದೆ, ಜೊತೆಯಲ್ಲಿ ನಾವು ಯಾವ ರಾಜ್ಯದಲ್ಲಿ ಬದುಕ್ತಾ ಇದ್ದೀವಿ, ಪೊಲೀಸ್ ಇಲಾಖೆಯನ್ನ ನಂಬಿರುವಂತಹ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇರುವಂತಹ ಗನಂಧಾರಿ ಕೆಲಸಗಳು ಒಂದೊಂದಲ್ಲ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಪೊಲೀಸ್ ಇಲಾಖೆಯನ್ನ ನಂಬಿರ್ತಾರೆ. ಆದ್ರೆ ಇಲ್ಲಿ ಆಗ್ತಾ ಇರುವಂತಹ ಒಂದೊಂದು ವಿಚಾರಗಳು ಕೂಡ ಭಯ ಬೀಳಿಸುವ ರೀತಿನಲ್ಲಿರುವಂಥದ್ದು. ಶಾಕ್ ಆಗಿದ್ದಾರೆ. 1 ನಿಮಿಷ 57 ಸೆಕೆಂಡ್ ಆಡಿಯೋದಲ್ಲಿ ಸ್ಫೋಟಕ ಮಾಹಿತಿ. ಅಕ್ರಮ ಬಿಚ್ಚಿಟ್ಟವರ ಕತೆ ಮುಗಿಸೋದಕ್ಕೆ ಎನ್ಕೌಂಟರ್ ಅಸ್ತ್ರನ. ಹಾಗಾದ್ರೆ ಪೊಲೀಸ್ ವೇಷದಲ್ಲಿದ್ದವರು ಮಾಡೋದು ಇದೆಂತಹ ಕೆಲಸ? ದಾಖಲೆ ಸಮೇತ ಸುದ್ದಿ ಬ್ರೇಕ್ ಮಾಡ್ತಿದೆ ನಿಮ್ಮ ರಾಜ್ ನ್ಯೂಸ್. ನಕಲಿ ಎನ್ಕೌಂಟರ್ ಹಾವಳಿಯ ಮಧ್ಯೆ ಆಡಿಯೋ ಬಾಂಬ್ ಕೂಡ ಇದೀಗ. ಸಾಯಿ ಕುಮಾರ್ ಎನ್ಕೌಂಟರ್ಗೆ ಪ್ಲಾನ್ ಮಾಡಿದ್ದ ಜಯಶ್ರೀ. ಸಾಯಿ ಕುಮಾರ್ನನ್ನ ಎನ್ಕೌಂಟರ್ ಮಾಡೋದಕ್ಕೆ ಈ ಜಯಶ್ರೀ ಪ್ಲಾನ್ ಅನ್ನ ಮಾಡಿರುವಂತದ್ದು. ಎಸ್ ನೋಡಿ, ನಿನ್ನೆ ಎಲ್ಲ ಪ್ರತಿಯೊಂದು ಸ್ಫೋಟಕ ಮಾಹಿತಿಗಳನ್ನ ನಿಮ್ಮ ಮುಂದೆ ಬಿಚ್ಚಿಡುವಂತ ಕೆಲಸವನ್ನ ರಾಜ್ ನ್ಯೂಸ್ ಕನ್ನಡ ಮಾಡಿತ್ತು. ಇದೀಗ ಆ ಕಥೆ ಮುಗೀತು. ಆದ್ರೆ ಎನ್ಕೌಂಟರ್ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಜಯಶ್ರೀ ಮುಂದಾಗ್ತಾ ಇರುವಂತದ್ದು. ದಾಖಲೆ ಇಲ್ದಲೆ ನಿಮ್ಮ ರಾಜ್ ನ್ಯೂಸ್ ಏನನ್ನು ಕೂಡ ಹೇಳೋದಿಲ್ಲ. ದಾಖಲೆ ಸಮೇತ ಸುದ್ದಿ ಬ್ರೇಕ್ ಮಾಡ್ತಿದೆ ನಿಮ್ಮ ರಾಜ್ ನ್ಯೂಸ್ ಕನ್ನಡ. ನಕಲಿ ಎನ್ಕೌಂಟರ್ ಹಾವಳಿಯ ಮಧ್ಯೆ ಆಡಿಯೋ ಬಾಂಬ್ ಇದೀಗ ಶುರುವಾಗ್ತಾ ಇರುವಂತದ್ದು. ಯಾವುದೋ ನಮ್ಮ ಅಕ್ಕಪಕ್ಕ ಮನೆಯಲ್ಲಿರುವಂತಹ ಸರೋಜಮ್ಮ, ಸವಿತಮ್ಮ ಮಾಡ್ತಾ ಇರುವಂತಹ ವಿಚಾರಗಳಲ್ಲ ಕಣ್ರಿ. ಈ ಫೋನಲ್ಲಿ ಮಾತನಾಡಿರುವಂತದ್ದು ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನೋ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ವಿ, ಗಾಯಗಳಾಗಿತ್ತು, ಸೊ ಹಂಗಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಹೋದ, ಎನ್ಕೌಂಟರ್ ಮಾಡ್ಬಿಟ್ವಿ, ಈ ರೀತಿಯಾಗಿ ಹೇಳ್ಬಿಡೋಣ, ಇನ್ನೊಂದು ಕತೆ ಕಟ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಈಕೆ ಪ್ರತಿಯೊಂದನ್ನು ಕೂಡ ಶಶಿಕಲಾ ಅಂತ ಇನ್ನೊಬ್ಳು ಆಕೆ ಏನಿತ್ತು, ಆಕೆ ಜೊತೆ ಮಾತನಾಡ್ತಾ ಇರುವಂತದ್ದು. ಪ್ರತಿಯೊಂದು ವಿಚಾರವನ್ನ ಕೂಡ ಈಕೆ ಮಾತನಾಡಿದ್ದಾಳೆ. ಬಹಳ ಮುಖ್ಯವಾಗಿ ಎನ್ಕೌಂಟರ್ ಮಾಡ್ಬಿಡೋಣ ಸಾಯಿ ಕುಮಾರ್ನನ್ನ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಎನ್ಕೌಂಟರ್ ಅಂದ್ರೆ ಅಷ್ಟು ಸುಲಭ ಆಗೋಯ್ತಾ? ಹಾಗಾದ್ರೆ ಎನ್ಕೌಂಟರ್ಗೆ ಅದರದೇ ಆದಂತಹ ಘನತೆ ಇದೆ, ಅದನ್ನು ಉಳಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈಕೆ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸಾಯಿ ಕುಮಾರ್ ಎನ್ಕೌಂಟರ್ ಮಾಡೋದಕ್ಕೆ ಹೋಗಿರುವಂತದ್ದು. ಜಯಶ್ರೀ ಹಾಗೂ ಆಕೆಯ ಸ್ನೇಹಿತೆ ಶಶಿಕಲಾ ಆಡಿಯೋ ವೈರಲ್ ಆಗಿದೆ. ನಕಲಿ ಎನ್ಕೌಂಟರ್ಗೆ ಪ್ಲಾನ್ ಮಾಡಿದ್ದ ಜಯಶ್ರೀ. ಸಾಯಿ ಕುಮಾರ್ನ ಸಾಯಿಸೋ ಬಗ್ಗೆ ಇಬ್ರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ನೀವು ಸಪೋರ್ಟ್ ಗಿರಿ, ರಿಲೀಸ್ ಆಗದಂತೆ ಮಾಡೋಣ ಮಾತನಾಡಿರುವಂತದ್ದು ಆಡಿಯೋದಲ್ಲಿ. ಸಾಯಿ ಕುಮಾರ್ ರಿಲೀಸ್ ಆಗೋದಂತೂ ಬೇಡವೇ ಬೇಡ, ರಿಲೀಸ್ ಆಗ್ಬಿಟ್ರೆ ನನ್ ಕುತ್ತಿಗೆಗೆ ಬಂದ್ಬಿಡುತ್ತೆ. ಈಗ ಆಲ್ರೆಡಿ ಅರ್ಧ ಮುಳುಗೋಗ್ಬಿಟ್ಟಿದ್ದಾಳೆ. ಏಕೆ ಮಾಡಬಾರ್ದನ್ನ ಮಾಡಿ ಎನ್ಕೌಂಟರ್ ಮಾಡಿ ಆದ್ರೂ ಸಾಯಿಸಿ ಬಿಡೋದಕ್ಕೆ ಹೇಳು ಶಶಿ
ಅಂತ ಹೇಳಿರುವಂಥದ್ದು. ಎಲ್ಲಾ ಬಿಟ್ಟು ನೆಮ್ಮದಿಯಾಗಾದ್ರೂ ಇರ್ತೀವಿ ಅಂತ ಜಯಶ್ರೀ ಹೇಳಿದ್ದಾರೆ. ಸರ್ ಹತ್ರ ನಾನು ಮಾತನಾಡ್ತೀನಿ ಬಿಡಿ ಅಂತ ಶಶಿಕಲಾ ಈ ಎಲ್ಲಾ ವಿಚಾರಗಳನ್ನ ಕೂಡ ಮಾತನಾಡಿರುವಂಥದ್ದು. ಜೊತೆಯಲ್ಲಿ ಎಂತೆಂಥ ಸ್ಕೆಚ್ಗಳನ್ನ ಹಾಕಿದ್ದಾಳೆ ಈಕೆ. ಈಗ ಆಲ್ರೆಡಿ ಈಕೆ ಮಾಡಿರುವಂತಹ ಗಗನಧಾರಿ ಕೆಲಸಗಳನ್ನ ಪ್ರತಿಯೊಂದನ್ನು ಕೂಡ ನಾವು ನಿನ್ನೆಯಿಂದಲೂ ನೋಡ್ತಾ ಇದ್ದೀವಿ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಿನ್ನೆ ಪೊಲೀಸ್ ಇಲಾಖೆ ಅಲ್ಲಿಗೆ ಹೋಗುತ್ತೆ, ಪೊಲೀಸರು ಅಲ್ಲಿಗೆ ಹೋಗ್ತಾರೆ, ಸಾಯಿ ಕುಮಾರ್ನನ್ನ ಅರೆಸ್ಟ್ ಮಾಡಿದ್ದಾರೆ. ತದನಂತರ ಈಕೆ ಮಾತನಾಡಿರುವಂತಹ ಆಡಿಯೋವನ್ನ ಕೇಳಿಸ್ಕೊಂಡ್ಬಿಟ್ರೆ ಥೂ ಅಂತ ಉಗಿಬೇಕು, ಆ ರೀತಿಯಾಗಿ ಆಗೋಗ್ಬಿಡುತ್ತೆ. ಹಾಗಾದ್ರೆ ಈ ಶಶಿಕಲಾ ಜಯಶ್ರೀ ಏನ್ ಮಾತಾಡಿದ್ರು? ದಾಖಲೆ ಇಲ್ದಲೆ ನಿಮ್ಮ ರಾಜ್ ನ್ಯೂಸ್ ಯಾವ ಸುದ್ದಿಯನ್ನು ಪ್ರಸಾರ ಮಾಡೋದಿಲ್ಲ. ಆಡಿಯೋದಲ್ಲಿ ಏನಿದೆ ನೋಡ್ಕೊಂಡ್ಬರೋಣ ಬನ್ನಿ. ಸರಿಯಾಗಿ ತಗ್ಲಾಗೋಗ್ಬಿಟ್ಟಿದೀನಿ. ಶಶಿ ನಾನು ಸರಿಯಾಗಿ ತಗ್ಲಾಗೋಗ್ಬಿಟ್ಟಿದೀನಿ. ಸರಿಯಾಗಿ ಹೋಗಿ ತಗ್ಲಾಗೋಗ್ಬಿಟ್ಟಿದೀನಿ. ನನ್ಗೆ ಏನ್ ಮಾಡ್ಲಿ, ನನ್ಗೆ ಏನ್ ದಾರಿನೂ ತೋಚ್ತಾ ಇಲ್ಲ. ಅದಕ್ಕೆ ಆ ಪ್ಲಾನ್ ಮಾಡಿದ್ರೆ ನೀವ್ ನಾವೇನ್ ಅದನ್ನ ನೋಡೋಣ, ಇವ್ನ್ ಹೆಂಗ್ ಉಲ್ಟಾ ಹೊಡಿತ ನಾವು ಹಂಗೆ ಉಲ್ಟಾ ಹೊಡಿಬೇಕಲ್ವಾ? ಅಲ್ಲ ಉಲ್ಟಾ ಹೊಡಿಯೋದಲ್ಲ ಅವನು, ಆಮೇಲೆ ಮತ್ತೆ ಬಂದು ನನ್ ಮಕ್ಳಿಗೆ ನಮ್ಗೆ ಏನ್ ಮಾಡ್ತಾನೆ ಕ್ವಾರ್ಟರ್. ನಾವು ಮೇನ್ ನೀವ್ ನಿಮ್ ಬ್ಯಾಕ್ ಸಪೋರ್ಟಿವ್ ಆಗಿರ್ರಿ, ಹಿಂದೆಗಡೆ ಇದು ರಿಲೀಸ್ ಆಗ್ದಂಗ್ ಮಾಡೋಣ, ಏನ್ ಮಾಡ್ಬೇಕಾದ್ರು ಅಲ್ಲೇ ಮಾಡಿ ರಿಲೀಸ್ ಆಗ್ದಂಗ್ ಮಾಡೋಣ. ರಿಲೀಸ್ ಆಗೋದಂತೂ ಬೇಡ. ಎನ್ಕೌಂಟರ್ ಮಾಡಿದ್ರೆ ಸಾಯಿಸ್ಬಿಡಕ್ ಹೇಳು ಶಶಿ. ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡಕ್ ಹೇಳು ಶಶಿ. ಅಂದ್ಬಿಡು ತಲೆ ತೊಳ್ಕೊಂಡ್ ನಿಮ್ದ್ಯಾಗಾದ್ರೂ ಇರ್ತೀವಿ. ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡಕ್ ಹೇಳು ಶಶಿಗೆ. ನಾನೇ ಈಗ ನೌಕರಿ, ಮಕ್ಳು, ಗಂಡ, ನನ್ನ ಬ್ಯಾಚ್ಮೇಟ್ಸ್ ಎದುರುಗಡೆ ಮರ್ಯಾದೆ ಏನಾಗುತ್ತೋ ಅಯ್ಯೋ ಅನ್ಕೊಂಡು ಸರ್ ಹತ್ರ ನಾನು ಮಾತಾಡ್ತೀನಿ. ಏನ್ ಗೊತ್ತಾ, ಆ ಯಮ್ಮನ ಹತ್ರ ನಿಮ್ಮ ಹೆಸರಿಗೆ ಇದನ್ ಮಾಡ್ಕೊಡ್ತೀನಿ ಅನ್ಬಿಟ್ಟು ಒಂದ್ ಪೇಪರ್ ಸೈನ್ ಹಾಕ್ಸ್ಕೊಂಡ್ಬಿಟ್ರಿ. ವೈಟ್ ಪೇಪರ್ಗೆ ಒಂದು ವೈಟ್ ಪೇಪರ್ A4 ಶೀಟ್ ತಗೊಂಡೋಗಿ ಒಂದ್ ಆ ಯಮ್ಮನ ಹತ್ರ ಒಂದು ಸೈನ್ ಹಾಕ್ಸ್ಕೊಂಡ್ಬಂದ್ಬಿಡ್ರಿ. ಆ ಯಮ್ಮ ಸೈನ್ ಮಾಡಲ್ಲ, ಇದು ಹೆಬ್ಬೆಟ್ ಓದಲ್ಲ, ಹೆಬ್ಬೆಟ್ ಒತ್ತಿಸ್ಕೊಂಡ್ಬಿಡ್ರಿ ವೈಟ್ ಪೇಪರ್ಗೆ. ಹಾ, ಆಮೇಲೆ ನಮ್ಗೆ ನೆಕ್ಸ್ಟ್ ನಿಮ್ ಅಮೌಂಟ್ ಕೊಡಕ್ಕಾದ್ರೂ ಯೂಸ್ ಆಗ್ಬೋದು, ಇಲ್ಲಾಂದ್ರೆ ಏನಾರು ಒಂದ್ ಯೂಸ್ ಮಾಡ್ಕೊಳ್ಳೋಣ ಇಷ್ಟ ಮಾಡ್ಕೊಂಬನ್ನಿ. ಒಂದ್ ವೈಟ್ ಪೇಪರ್ಗೆ ಆ ಯಮ್ಮನ ಹತ್ರ ಸೈನ್ ಇದು ಹೆಬ್ಬೆಟ್ ಒತ್ತಿಸ್ಕೊಂಡ್ಬಿಡ್ರಿ. ಅದೊಂದ್ ಮಾಡಿ ನೋಡೋಣ. ಅದೇನಿದೆ ಅದು ನೋಡ್ಬಿಟ್ಟು ಸಚಿನಿ ಅಂತಾಳೆ. ಏನ್ ನೋಡ್ತಾಳ ಅವಳು? ಶಶಿ ವಿಚಾರ ಅವನು ಗೊತ್ತಾದ್ರೆ ನನ್ನ ಬಿಡ್ತಾನ ಶಶಿ? ಇಲ್ಲ ಅಂದ್ರೆ ಅಯ್ಯೋ ಶಶಿ ನಾನು ಸರಿಯಾಗಿ ತಗ್ಲಾಗೋಗ್ಬಿಟ್ಟಿದೀನಿ. ಸರಿಯಾಗಿ ಹೋಗಿ ತಗ್ಲಾಗೋಗ್ಬಿಟ್ಟಿದೀನಿ. ನನ್ಗೆ ಏನ್ ಮಾಡ್ಲಿ, ನನ್ಗೆ ಏನ್ ದಾರಿನೂ ತೋಚ್ತಾ ಇಲ್ಲ. ಅದಕ್ಕೆ ಆ ಪ್ಲಾನ್ ಮಾಡಿದ್ರೆ ನಾವೇನ್ ಅದನ್ನ ನೋಡೋಣ, ಇವ್ನ್ ಹೆಂಗ್ ಉಲ್ಟಾ ಹೊಡಿತ ನಾವು ಹಂಗೆ ಉಲ್ಟಾ ಹೊಡಿಬೇಕಲ್ವಾ? ಅಲ್ಲ ಉಲ್ಟಾ ಹೊಡಿಯೋದಲ್ಲ ಅವನು, ಆಮೇಲೆ ಮತ್ತೆ ಬಂದು ನನ್ ಮಕ್ಳಿಗೆ ನಮ್ಗೆ ಏನ್ ಮಾಡ್ತಾನೆ ಕ್ವಾರ್ಟರ್. ನಾವು ಮೇನ್ ನೀವ್ ನಿಮ್ ಬ್ಯಾಕ್ ಸಪೋರ್ಟಿವ್ ಆಗಿರ್ರಿ, ಹಿಂದೆಗಡೆ ಇದು ರಿಲೀಸ್ ಆಗ್ದಂಗ್ ಮಾಡೋಣ, ಏನ್ ಮಾಡ್ಬೇಕಾದ್ರು ಅಲ್ಲೇ ಮಾಡಿ ರಿಲೀಸ್ ಆಗ್ದಂಗ್ ಮಾಡೋಣ. ರಿಲೀಸ್ ಆಗೋದಂತೂ ಬೇಡ. ಎನ್ಕೌಂಟರ್ ಮಾಡಿದ್ರೆ ಸಾಯಿಸ್ಬಿಡಕ್ ಹೇಳು ಶಶಿ. ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡಕ್ ಹೇಳು ಶಶಿ. ಅಂದ್ಬಿಡು ತಲೆ ತೊಳ್ಕೊಂಡ್ ನಿಮ್ದ್ಯಾಗಾದ್ರೂ ಇರ್ತೀವಿ. ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡಕ್ ಹೇಳು ಶಶಿಗೆ. ನಾನೇ ಈಗ ನೌಕರಿ, ಮಕ್ಳು, ಗಂಡ, ನನ್ನ ಬ್ಯಾಚ್ಮೇಟ್ಸ್ ಎದುರುಗಡೆ ಮರ್ಯಾದೆ ಏನಾಗುತ್ತೋ ಅಯ್ಯೋ ಅನ್ಕೊಂಡು ಸರ್ ಹತ್ರ ನಾನು ಮಾತಾಡ್ತೀನಿ. ಏನ್ ಗೊತ್ತಾ, ಆ ಯಮ್ಮನ ಹತ್ರ ನಿಮ್ಮ ಹೆಸರಿಗೆ ಇದನ್ ಮಾಡ್ಕೊಡ್ತೀನಿ ಅನ್ಬಿಟ್ಟು ಒಂದ್ ಪೇಪರ್ ಸೈನ್ ಹಾಕ್ಸ್ಕೊಂಡ್ಬಿಟ್ರಿ. ವೈಟ್ ಪೇಪರ್ಗೆ ಒಂದು ವೈಟ್ ಪೇಪರ್ A4 ಶೀಟ್ ತಗೊಂಡೋಗಿ ಒಂದ್ ಆ ಯಮ್ಮನ ಹತ್ರ ಒಂದು ಸೈನ್ ಹಾಕ್ಸ್ಕೊಂಡ್ಬಂದ್ಬಿಡ್ರಿ. ಆ ಯಮ್ಮ ಸೈನ್ ಮಾಡಲ್ಲ, ಇದು ಹೆಬ್ಬೆಟ್ ಓದಲ್ಲ, ಹೆಬ್ಬೆಟ್ ಒತ್ತಿಸ್ಕೊಂಡ್ಬಿಡ್ರಿ ವೈಟ್ ಪೇಪರ್ಗೆ. ಹಾ, ಆಮೇಲೆ ನಮ್ಗೆ ನೆಕ್ಸ್ಟ್ ನಿಮ್ ಅಮೌಂಟ್ ಕೊಡಕ್ಕಾದ್ರೂ ಯೂಸ್ ಆಗ್ಬೋದು, ಇಲ್ಲಾಂದ್ರೆ ಏನಾರು ಒಂದ್ ಯೂಸ್ ಮಾಡ್ಕೊಳ್ಳೋಣ ಇಷ್ಟ ಮಾಡ್ಕೊಂಬನ್ನಿ. ಒಂದ್ ವೈಟ್ ಪೇಪರ್ಗೆ ಆ ಯಮ್ಮನ ಹತ್ರ ಸೈನ್ ಇದು ಹೆಬ್ಬೆಟ್ ಒತ್ತಿಸ್ಕೊಂಡ್ಬಿಡ್ರಿ. ಅದೊಂದ್ ಮಾಡಿ ನೋಡೋಣ. ಅದೇನಿದೆ ಅದು ನೋಡ್ಬಿಟ್ಟು ಸಚಿನಿ ಅಂತಾಳೆ. ಏನ್ ನೋಡ್ತಾಳ ಅವಳು? ಶಶಿ ವಿಚಾರ ಅವನು ಗೊತ್ತಾದ್ರೆ ನನ್ನ ಬಿಡ್ತಾನ ಶಶಿ? ಇಲ್ಲ ಅಂದ್ರೆ ಅಯ್ಯೋ ಎಸ್ ನೋಡಿ, ಜಯಶ್ರೀ ಶಶಿ ಮಾತನಾಡಿರುವಂತಹ ವಿಚಾರಗಳಿವೆಲ್ಲವೂ ಕೂಡ ನೋಡಿ. ಜಯಶ್ರೀ ಹೇಳ್ತಿದ್ದಾರೆ, ನನ್ ಗಂಡ ಮಕ್ಳಿಗೆ ಏನಾದ್ರೂ ಮಾಡ್ಬಿಡ್ತಾನೇನೋ ಭಯ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಶಶಿ ಹೇಳ್ತಾ ಇರುವಂತದ್ದು ಎಷ್ಟೊಂದು ವಿಚಾರಗಳನ್ನ ಮಾತನಾಡಿದ್ದಾರೆ ಅವರು. ಎನ್ಕೌಂಟರ್ ಮಾಡಿಸ್ಬಿಡೋಣ, ಅದ್ರ ಜೊತೆಯಲ್ಲಿ ಈಗೇನು ಅರೆಸ್ಟ್ ಆಗಿದ್ದಾನೆ, ಅರೆಸ್ಟ್ ಆಗಿ ಅಲ್ಲೇ ಇದ್ದು ಬಿಡ್ಲಿ,
ಹೊರಗಡೆ ಬರ್ದಲೇ ಇರೋ ರೀತಿನಲ್ಲಿ ಏನೆಲ್ಲ ಪ್ಲಾನ್ಗಳನ್ನ ಮಾಡ್ಬೋದೋ ಅದೆಲ್ಲವನ್ನ ಕೂಡ ಮಾಡ್ಬಿಡೋಣ. ಶಶಿ ಏನ್ ಮಾಡೋದೆ, ಭಯ ಆಗ್ತಾ ಇದೆ, ಹಿಂಗಾಗೋಗ್ಬಿಡ್ತಲ್ಲ, ಹಿಂಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಕಣೆ, ಏನೇ ಮಾಡೋದು ಇವಾಗ. ಆಕೆ ಹತ್ರ ಹೋಗಿ ತಮ್ಮ ಅಳಲನ್ನ ತೋಡ್ಕೊಂತಿದ್ದಾಳೆ. ಮಾಡ್ಬೇಕಾದ್ರೆ ಗನಂಧಾರಿ ಕೆಲಸಗಳನ್ನ, ನೀಚ ಕೃತ್ಯಗಳನ್ನ ಮಾಡ್ಬೇಕಾದ್ರೆ ಗಮನದಲ್ಲಿ ಇರ್ಲಿಲ್ವಾ ಗಂಡ ಮಕ್ಕಳು ಮನೆ ಮಠ ಎಲ್ಲ ಇದೆ ಅಂತ? ಇವಾಗ ನೆನಪಾಗ್ತಾ ಇದೆ ಈಕೆಗೆ, ಜಯಶ್ರೀಗೆ ಭಯ ಆಗೋದಕ್ಕೆ ಶುರುವಾಗ್ಬಿಟ್ಟಿದೆ. ಇನ್ನೇನೇನಾಗುತ್ತೋ, ಯಾವುದೇ ಕಾರಣಕ್ಕೂ ಕೂಡ ಸಾಯಿ ಕುಮಾರ್ನ ಬಿಡ್ಲೇಬಾರ್ದು. ಆತ ಅರೆಸ್ಟ್ ಆಗಿದ್ದಾನೆ, ಅರೆಸ್ಟ್ ಆಗಿ ಅಲ್ಲೇ ಇರಬೇಕು. ಅದ್ರ ಜೊತೆಯಲ್ಲಿ ಎನ್ಕೌಂಟರ್ ಸ್ಕೆಚ್ ಅನ್ನ ಕೂಡ ಹಾಕ್ಬಿಡೋಣ ನಾವು. ಬೆಟರ್, ನಾವು ಸೇಫ್ ಆಗ್ಬೇಕಿದ್ರಲ್ಲಿ. ಏನಾದ್ರೂ ಆಗ್ಲಿ, ಸಾಕ್ಷಿಯನ್ನ ಕೊಟ್ಟವರು ಅಥವಾ ಈ ರೀತಿಯಾಗಿ ಆಗ್ತಾ ಇದೆ, ಹಿಂಗಾಗ್ತಾ ಇದೆ, ಸೆಲ್ಗಳಲ್ಲಿ ಈ ರೀತಿಯಾಗೆಲ್ಲ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂಗೆ, ಸತ್ಯವನ್ನ ಹೇಳ್ತಿದ್ದಂಗೆ ಆತನನ್ನೇ ಉಳಿಸಬಾರ್ದು. ಆತನನ್ನ ಏನಾದ್ರೂ ಮಾಡಿ ಮುಗಿಸ್ಬಿಡೋಣ. ಇಂಥ ಪೊಲೀಸ್ ಇಲಾಖೆಯಲ್ಲಿ ಇಂಥ ಹೆಣ್ಣುಮಕ್ಕಳು, ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಅದರಲ್ಲಿ ಮಾತನಾಡಿರುವಂಥದ್ದು ಯಾರ್ಯಾರೋ ಅಲ್ಲ, ಜಯಶ್ರೀ ಶಶಿ ಇಬ್ರು ಕೂಡ. ಸೊ ಹಾಗಾಗಿ ಇಲ್ಲಿ ನೋಡಿ, ಗಮನಿಸಿ ಇನ್ನೊಂದು ವಿಚಾರ. ಈ ಎನ್ಕೌಂಟರ್ ವಿಚಾರ ಏನಿದೆ, ಆ ಎನ್ಕೌಂಟರ್ ವಿಚಾರ, ಫೇಕ್ ಎನ್ಕೌಂಟರ್ ನಾವು ಪ್ರತಿ ಬಾರಿ ಕೇಳ್ತಾ ಇರ್ತೀವಿ. ಎನ್ಕೌಂಟರ್ ಮಾಡ್ಬಿಟ್ರು, ನಿಜವಾಗ್ಲೂ ಎನ್ಕೌಂಟರ್ ಆಗೋಯ್ತಾ? ಇಲ್ಲ, ಕೆಲವೊಮ್ಮೆ ಈ ರೀತಿಯಾಗೂ ಆಗಿರುತ್ತೆ. ಸ್ಕೆಚ್ ಹಾಕಿ ಪ್ರೀ ಪ್ಲಾನ್ ಮಾಡಿ ಎನ್ಕೌಂಟರ್ ಅನ್ನ ಮಾಡುವ ವಿಚಾರ. ಇನ್ನು ಮತ್ತೊಂದು ವಿಚಾರವನ್ನ ಕೂಡ ಈ ಆಡಿಯೋದಲ್ಲಿ ಮಾತನಾಡಿದ್ದಾರೆ, ಅವರ ತಾಯಿಯ ವಿಚಾರ. ಅವರ ತಾಯಿಯನ್ನ ಕೂಡ ಹಾಗಾದ್ರೆ ಟಾರ್ಗೆಟ್ ಮಾಡಿದ್ಲಾ ಜಯಶ್ರೀ? ಸಾಯಿ ಕುಮಾರ್ ಏನಿದ್ದ, ದೂರನ್ನ ಕೊಟ್ಟು ಸಾಯಿ ಕುಮಾರ್ ಅರೆಸ್ಟ್ ಆಗಿದ್ದಾರೆ. ಆದ್ರೆ ಇದೀಗ ತಾಯಿಯನ್ನ ಕೂಡ ಟಾರ್ಗೆಟ್ ಮಾಡಿದ್ದಾಳೆ ಈ ಜಯಶ್ರೀ. ಖಾಲಿ ಪೇಪರ್ ಮೇಲೆ ಸೈನ್ ಅನ್ನ ಪಡೆಯೋದಕ್ಕೆ ಪ್ಲಾನ್ ಅನ್ನ ಮಾಡ್ತಿದ್ದಾಳೆ. ಖಾಲಿ ಪೇಪರ್ ತೆಗೆದುಕೊಂಡು ಹೋಗಿ ಕೊಡೋದು, ವೈಟ್ ಪೇಪರ್ ಕೊಡೋಣ, ಅದ್ರ ಮೇಲೆ ಸೈನ್ ತಗೊಂಡ್ ಬರೋಣ, A4 ಶೀಟ್ ಅನ್ನ ತಗೊಂಡು ಹೋಗಿ ಆ ಯಮ್ಮನ ಹತ್ರ ಸೈನ್ ಹಾಕಿಸ್ಕೊಂಡು ಬಂದ್ಬಿಡ್ರಿ, ಅಲ್ಲಿಗೆಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ. ಆ ಯಮ್ಮ ಸೈನ್ ಮಾಡಲ್ಲ ಕಣೆ, ಹೆಬ್ಬಟ್ಟು ಒತ್ತುತ್ತೆ. ಶಶಿಕಲಾ ಹೇಳಿರುವಂಥದ್ದು, ಅಮೌಂಟ್ ಕೊಡೋಕ್ಕಾದ್ರೂ ಕೂಡ ಯೂಸ್ ಆಗಬಹುದು ಅಂತ ಕೂಡ ಹೇಳಿದ್ದಾರೆ ನೋಡಿ. ಇಲ್ಲ ಅಂದ್ರೆ ಏನಕ್ಕಾದ್ರೂ ಯೂಸ್ ಆಗಬಹುದು, ಒಟ್ನೊಳಗೆ ಒಂದ್ ಸೈನ್ ಹಾಕಿಸ್ಕೊಂಡು ಬಡಿ, ವೈಟ್ ಶೀಟ್ ತೆಗೆದುಕೊಂಡು ಹೋಗಿ, A4 ಶೀಟ್ ತೆಗೆದುಕೊಂಡು ಹೋಗಿ ಒಂದ್ ಸೈನ್ ಅನ್ನ ತೆಗೆದುಕೊಂಡು ಬನ್ನಿ ಅಂತ ಕೇಳಿರುವಂಥದ್ದು. ಮಾತುಕತೆಯನ್ನ ಕೂಡ ಆಡಿದ್ದಾರೆ ಜಯಶ್ರೀ. ಈ ರೀತಿಯಾಗೆಲ್ಲ ಆಗೋಗ್ಬಿಡ್ತು ಕಣೆ, ಏನ್ ಮಾಡೋದು ಇವಾಗ, ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ದಂತ ಸಂದರ್ಭದಲ್ಲಿ ಶಶಿ ಹೇಳಿರೋ ಅಂತ ವಿಚಾರಗಳಿವೆಲ್ಲವೂ ಕೂಡ, ಒಂದು A4 ಶೀಟ್ ನ ತೆಗೆದುಕೊಂಡು ಹೋಗು, ಅದರಲ್ಲಿ ಒಂದ್ ಸೈನ್ ಹಾಕಿಸ್ಕೊಂಡ್ ಬಾ. ಅಯ್ಯೋ ಆ ಯಮ್ಮ ಸೈನ್ ಹಾಕಲ್ಲ ಕಣೆ, ಹೆಬ್ಬೆಟ್ಟು ಒತ್ತದು. ಒಂದ್ ಕೆಲಸ ಮಾಡ್ಬಿಡು, ಹೆಬ್ಬೆಟ್ನೆ ಒತ್ತಿಸ್ಕೊಂಡ್ಬಿಡು, ಈಸಿ ಆಗಿ ಹೋಗ್ಬಿಡುತ್ತೆ. ಅಟ್ಲೀಸ್ಟ್ ಯಾವ್ದಕ್ಕಾದ್ರೂ ಒಂದು ಯೂಸ್ ಆಗುತ್ತೆ, ಅವ್ರನ್ನ ಲಾಕ್ ಮಾಡೋದಿಕ್ಕೆ ಆ ಹೆಬ್ಬೆಟ್ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಅಂತ ಜಯಶ್ರೀ ಶಶಿ ಮಾತನಾಡಿರುವಂಥದ್ದು. ಹೆಬ್ಬೆಟ್ ಒತ್ತಿಸ್ಕೊಂಡ್ಬಿಡ್ರಿ ವೈಟ್ ಪೇಪರ್ಗೆ. ಸರ್ ಹತ್ರ ನಾನು ಮಾತಾಡ್ತೀನಿ, ಏನ್ ಗೊತ್ತಾ, ಆ ಯಮ್ಮನ ಹತ್ರ ನಿಮ್ಮ ಹೆಸರಿಗೆ ಇದನ್ ಮಾಡ್ಕೊಡ್ತೀನಿ ಅನ್ಬಿಟ್ಟು ಒಂದ್ ಪೇಪರ್ ಸೈನ್ ಹಾಕ್ಸ್ಕೊಂಡ್ಬಿಟ್ರಿ ವೈಟ್ ಪೇಪರ್ಗೆ. ಒಂದು ವೈಟ್ ಪೇಪರ್ A4 ಶೀಟ್ ತಗೊಂಡೋಗಿ ಒಂದ್ ಆ ಯಮ್ಮನ ಹತ್ರ ಒಂದು ಸೈನ್ ಹಾಕ್ಸ್ಕೊಂಡ್ಬಿಡ್ರಿ. ಆ ಯಮ್ಮ ಸೈನ್ ಮಾಡಲ್ಲ, ಇದು ಹೆಬ್ಬೆಟ್ ಒತ್ತದಲ್ಲ, ಹೆಬ್ಬೆಟ್ ಒತ್ತಿಸ್ಕೊಂಡ್ಬಿಡ್ರಿ ವೈಟ್ ಪೇಪರ್ಗೆ. ಹಾ, ಆಮೇಲೆ ನಮ್ಗೆ ನೆಕ್ಸ್ಟ್ ನಿಮ್ ಅಮೌಂಟ್ ಕೊಡಕ್ಕಾದ್ರೂ ಯೂಸ್ ಆಗ್ಬೋದು, ಇಲ್ಲಾಂದ್ರೆ ಏನಾರು ಒಂದ್ ಯೂಸ್ ಮಾಡ್ಕೊಳ್ಳೋಣ ಮಾಡ್ರಿ, ಇಷ್ಟ ಮಾಡ್ಕೊಂಬನ್ನಿ. ಒಂದ್ ವೈಟ್ ಪೇಪರ್ಗೆ ಆ ಯಮ್ಮನ ಹತ್ರ ಸೈನ್ ಇದು ಹೆಬ್ಬೆಟ್ ಒತ್ತಿಸ್ಕೊಂಡ್ಬಿಡ್ರಿ. ಅದೊಂದ್ ಮಾಡಿ ನೋಡೋಣ. ಆಗ್ತಲೆ ಅದೇನಿದೆ ಅದು ನೋಡ್ಬಿಟ್ಟು ಸಚಿನಿ ಅಂತಾಳೆ, ಏನ್ ನೋಡ್ತಾಳ ಅವಳು? ಶಶಿ ವಿಚಾರ ಅವನು ಗೊತ್ತಾದ್ರೆ ನನ್ನ ಬಿಡ್ತಾನ ಶಶಿ? ಇಲ್ಲ ಇಲ್ಲ, ಅಂದ್ರೆ ಸರ್ ಹತ್ರ ನಾನು ಮಾತಾಡ್ತೀನಿ, ಏನ್ ಗೊತ್ತಾ, ಆ ಯಮ್ಮನ ಹತ್ರ ನಿಮ್ಮ ಹೆಸರಿಗೆ ಇದನ್ ಮಾಡ್ಕೊಡ್ತೀನಿ ಅನ್ಬಿಟ್ಟು ಒಂದ್ ಪೇಪರ್ ಸೈನ್ ಹಾಕ್ಸ್ಕೊಂಡ್ಬಿಟ್ರಿ ವೈಟ್ ಪೇಪರ್ಗೆ. ಒಂದು ವೈಟ್ ಪೇಪರ್ A4 ಶೀಟ್ ತಗೊಂಡೋಗಿ ಒಂದ್ ಆ ಯಮ್ಮನ ಹತ್ರ ಒಂದು ಸೈನ್ ಹಾಕ್ಸ್ಕೊಂಡ್ಬಿಡ್ರಿ. ಆ ಯಮ್ಮ ಸೈನ್ ಮಾಡಲ್ಲ, ಇದು ಹೆಬ್ಬೆಟ್ ಒತ್ತದಲ್ಲ, ಹೆಬ್ಬೆಟ್ ಒತ್ತಿಸ್ಕೊಂಡ್ಬಿಡ್ರಿ ವೈಟ್ ಪೇಪರ್ಗೆ. ಹಾ, ಆಮೇಲೆ ನಮ್ಗೆ ನೆಕ್ಸ್ಟ್ ನಿಮ್ ಅಮೌಂಟ್ ಕೊಡಕ್ಕಾದ್ರೂ ಯೂಸ್ ಆಗ್ಬೋದು, ಇಲ್ಲಾಂದ್ರೆ ಏನಾರು ಒಂದ್ ಯೂಸ್ ಮಾಡ್ಕೊಳ್ಳೋಣ ಮಾಡ್ರಿ, ಇಷ್ಟ ಮಾಡ್ಕೊಂಬನ್ನಿ. ಒಂದ್ ವೈಟ್ ಪೇಪರ್ಗೆ ಆ ಯಮ್ಮನ ಹತ್ರ ಸೈನ್ ಇದು ಹೆಬ್ಬೆಟ್ ಒತ್ತಿಸ್ಕೊಂಡ್ಬಿಡ್ರಿ. ಅದೊಂದ್ ಮಾಡಿ ನೋಡೋಣ. ಆಗ್ತಲೆ ಅದೇನಿದೆ ಅದು ನೋಡ್ಬಿಟ್ಟು ಸಚಿನಿ ಅಂತಾಳೆ, ಏನ್ ನೋಡ್ತಾಳ ಅವಳು? ಶಶಿ ವಿಚಾರ ಅವನು ಗೊತ್ತಾದ್ರೆ ನನ್ನ ಬಿಡ್ತಾನ ಶಶಿ? ಇಲ್ಲ ಇಲ್ಲ, ಅಂದ್ರೆ ಸರ್ ಹತ್ರ ನಾನು ಮಾತಾಡ್ತೀನಿ, ಏನ್ ಗೊತ್ತಾ, ಆ ಯಮ್ಮನ ಹತ್ರ ನಿಮ್ಮ ಹೆಸರಿಗೆ ಇದನ್ ಮಾಡ್ಕೊಡ್ತೀನಿ ಅನ್ಬಿಟ್ಟು ಒಂದ್ ಪೇಪರ್ ಸೈನ್ ಹಾಕ್ಸ್ಕೊಂಡ್ಬಿಟ್ರಿ ವೈಟ್ ಪೇಪರ್ಗೆ. ಒಂದು ವೈಟ್ ಪೇಪರ್ A4 ಶೀಟ್ ತಗೊಂಡೋಗಿ ಒಂದ್ ಆ ಯಮ್ಮನ ಹತ್ರ ಒಂದು ಸೈನ್ ಹಾಕ್ಸ್ಕೊಂಡ್ಬಿಡ್ರಿ. ಆ ಯಮ್ಮ ಸೈನ್ ಮಾಡಲ್ಲ, ಇದು ಹೆಬ್ಬೆಟ್ ಒತ್ತದಲ್ಲ, ಹೆಬ್ಬೆಟ್ ಒತ್ತಿಸ್ಕೊಂಡ್ಬಿಡ್ರಿ ವೈಟ್ ಪೇಪರ್ಗೆ. ಹಾ,
ಆಮೇಲೆ ನಮ್ಗೆ ನೆಕ್ಸ್ಟ್ ನಿಮ್ ಅಮೌಂಟ್ ಕೊಡಕ್ಕಾದ್ರೂ ಯೂಸ್ ಆಗ್ಬೋದು, ಇಲ್ಲಾಂದ್ರೆ ಏನಾರ ಒಂದ್ ಯೂಸ್ ಮಾಡ್ಕೊಳ್ಳೋಣ ಇಷ್ಟ ಮಾಡ್ಕೊಂಬನ್ನಿ. ಒಂದ್ ವೈಟ್ ಪೇಪರ್ಗೆ ಅವ ಅಮ್ಮನ ಹತ್ರ ಸೈನ್ ಹೋಯ್ತು. ಎಸ್ ನೋಡಿ, ಜಯಶ್ರೀ ಶಶಿ ಇಬ್ರು ಕೂಡ ಮಾತನಾಡಿರುವಂಥದ್ದು. ಶಶಿ ಭಯ ಆಗ್ತಾ ಇದೆ ಕಣೆ, ಏನೇ ಮಾಡೋದು ಇವಾಗ, ಅಯ್ಯೋ ಹಿಂಗ ಆಗೋಯ್ತಲ್ಲ, ಅವನಿಗೆ ಗೊತ್ತಾದ್ರೆ ನಾನು ಬಿಟ್ಬಿಡ್ತಾನ ಇವಾಗ, ಮಕ್ಳ ಕತೆ ಏನು ಗಂಡನ ಕತೆ ಏನು ಅಂತ ಹೇಳಿ ಅಳ್ತಾ ಇದ್ದಾಳೆ. ಏನ್ ಮಾಡೋದು ಇವಾಗ ಅಂತ ಹೇಳಿ ಅದಕ್ಕೆ ಶಶಿ ಕೊಡ್ತಾ ಇರುವಂತ ಸಬೂಬ್ಗಳು ಅಥವಾ ನೀನ್ ಬಚಾವ್ ಆಗೋದಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನ ಮಾಡ್ಬೋದು ಅಂತ ಕೂಡ ಹೇಳ್ತಾ ಇರುವಂತದ್ದು. ಎಸ್, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಜಯ್ ಸಂಪರ್ಕದಲ್ಲಿದ್ದಾರೆ. ಎಸ್ ಅಜಯ್, ನಿನ್ನೆ ಈ ಅಮ್ಮಂದು ಏನೇನ್ ವಿಡಿಯೋಗಳಿತ್ತು, ಫೋಟೋಗಳಿತ್ತು, ಎಲ್ಲವನ್ನೂ ಕೂಡ ನೋಡಿದ್ವಿ. ಅದಾದ ನಂತರ ಈಕೆ ಮಾಡ್ತಾ ಇರುವಂತಹ ಪ್ರೀ ಪ್ಲಾನ್ ಏನೆಲ್ಲ ಇದೆ, ಈ ಪ್ಲಾನ್ಗಳೇನಿದೆ, ಇದೆಲ್ಲವೂ ಕೂಡ ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಹಿಂಗೆಲ್ಲ ಆಗತ್ತಾ? ಎನ್ಕೌಂಟರ್ ವಿಚಾರ ಕೂಡ ಬರ್ತಾ ಇದೆ. ಅಜಯ್, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಗಣಿತ ಸುಕನ್ಯಾ, ಅಂದ್ರೆ ನಾವು ನೋಡಿದ್ವಿ ನೆನೆಯಿಂದ ಕೂಡ ರಾಜ್ಯ ಸಂಪೂರ್ಣವಾದಂತ ಸುದ್ದಿಯನ್ನ ಬಿತ್ತರಿಸುವಂತ ಕೆಲಸವನ್ನ ಮಾಡಿತ್ತು. ಇಲ್ಲಿ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಧಿಕಾರಿ ಆಗಿರುವಂತಹ ಜಯಶ್ರೀ ಏನಿದ್ರೆ ಆಕೆ ಸಾಕಷ್ಟು ಒಂದು 2 ವರ್ಷದ ಹಿಂದೆ ಆಗಿದ್ದಂತ ಕೆಲವೊಂದಷ್ಟು ವಿಡಿಯೋ, ಅಂದ್ರೆ ಜೈಲಿನಲ್ಲಿ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ಕೈದಿಗಳಾಗಿರ್ಬೋದು, ಜೊತೆಗೆ ಕೇಸ್ನಲ್ಲಿ ಇರುವಂತ ಆರೋಪಿಗಳ ಜೊತೆಯಲ್ಲಿ ಆಕೆ ತನ್ನ ಕ್ಯಾಬಿನ್ ನಲ್ಲೇ ಕೂತ್ಕೊಂಡು ವಿಡಿಯೋವನ್ನ ಮಾಡ್ಕೊಂಡು ಈ ಸೆಕ್ಸುವಲಿ ಒಂದು ಟ್ರಾಪ್ ಮಾಡುವಂತ ರೀತಿಯಲ್ಲಿ, ಬ್ಲಾಕ್ ಮೇಲ್ ಮಾಡುವಂತ ರೀತಿಯಲ್ಲಿ ವಿಡಿಯೋಗಳನ್ನ ವಿಡಿಯೋ ಕಾಲ್ ಮೂಲಕವಾಗಿ ಮಾಡ್ಕೊಂಡು ಅವ್ರನ್ನ ಜೊತೆ ಈ ರೀತಿಯಾಗಿ ವಿಡಿಯೋಗಳನ್ನ ಮಾಡ್ಕೊಂಡು ಸಾಕಷ್ಟು ಬ್ಲಾಕ್ ಮೇಲ್ ಮಾಡಿ ಹಣವನ್ನ ಪೀಕುವಂತ ಕೆಲಸವನ್ನ ಆಕೆ ಮಾಡ್ತಾ ಇದ್ಲು. ಯಾವಾಗ ಈ ಒಂದು ವಿಡಿಯೋ ಜೊತೆಗೆ ಆಡಿಯೋ ಆಗಿರ್ಬೋದು, ಕೆಲವೊಂದಷ್ಟು ದಾಖಲೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ನಿನ್ನೆಯಿಂದ ಕೂಡ ನಾವು ರಾಜ್ ನ್ಯೂಸ್ ಅಲ್ಲಿ ಬಿತ್ತರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಯಾವಾಗ ಈ ಒಂದು ಸುದ್ದಿ ಜಾಸ್ತಿ ಸುದ್ದಿಯನ್ನ ಮಾಡ್ತಾ ಇತ್ತು, ಸದ್ದನ್ನ ಮಾಡ್ತಾ ಇತ್ತು, ಇದೀಗ ಆಕೆ ನೇರವಾಗಿ ತಮ್ಮ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಒಂದು ಪಿಟಿಷನ್ ಅಂದ್ರೆ ದೂರನ್ನು ದಾಖಲಿಸುವಂತ ಕೆಲಸವನ್ನ ಕೂಡ ಆಕೆ ಮಾಡಿದ್ದಾಳೆ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಕಾರಾಗೃಹದ ಡಿಜಿಪಿ ಆಗಿರುವಂತ ಅಲೋಕ್ ಕುಮಾರ್ ಸರ್ ಕೂಡ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಜಯಶ್ರೀ ಸೇರಿದಂತೆ ಯಾವ ರೀತಿಯಾಗಿ ವಿಡಿಯೋವನ್ನ ಮಾಡ್ಕೊಂಡ್ರು, ಯಾವ ಕಾರಾಗೃಹದಲ್ಲಿ ಇದ್ದಂತ ಸಂದರ್ಭದಲ್ಲಿ ವಿಡಿಯೋವನ್ನ ಮಾಡ್ಕೊಂಡು ಬ್ಲಾಕ್ ಮೇಲ್ ಅನ್ನ ಮಾಡ್ಕೊಂಡ್ಲು, ಜೊತೆಗೆ ಅಲ್ಲಿ ಫೋನ್ ಪೇ ಮೂಲಕವಾಗಿ 5,000ದಿಂದ 10,000, 15,000 ಹೀಗೆ ಹಂತವಾಗಿ ಹಣವನ್ನ ಕೈದಿಗಳ ಬಳಿಯಲ್ಲಿ ಬ್ಲಾಕ್ ಮೇಲ್ ಮಾಡುವ ಮೂಲಕವಾಗಿ ಹಣವನ್ನು ತೆಗೆದುಕೊಂಡಿದ್ದು, ಎಲ್ಲವನ್ನು ಕೂಡ ಆಂತರಿಕ ತನಿಖೆಯನ್ನ ನಡೆಸಿ ವರದಿಯನ್ನ ಕೊಡಬೇಕು ಅಂತ ಹೇಳಿ ಒಂದ್ ಕಡೆ ಅಲೋಕ್ ಕುಮಾರ್ ಕೂಡ ಒಂದು ಸೂಚನೆಯನ್ನ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಯಾವಾಗ ಈ ಎಲ್ಲ ವಿಚಾರಗಳು ಒಂದೊಂದಾಗಿ ಬರ್ತಾ ಇದೆ, ಇವತ್ತು ಕೂಡ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅಂದ್ರೆ ನಿನ್ನೆ ಯಾವಾಗ ಒಂದು ಸಾಯಿ ಕುಮಾರ್ ಏನಿದ್ದಾನೆ ಈ ಒಂದು ವಿಚಾರದಲ್ಲಿ ವಿಕ್ಟಿಮ್ ಅಂತ ಏನ್ ಅನ್ಸ್ಕೊತಾ ಇದ್ದಾನೆ, ಆತ ಸಂಜೆ 5ರಿಂದ 5:30ವರೆಗೂ ಕೂಡ ರಾಜ್ ನ್ಯೂಸ್ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳನ್ನ ಆತ ಕೂಡ ಮಾಡ್ತಾ ಇದ್ದೆ. ಜಯಶ್ರೀ ಕೊಟ್ಟಿದ್ದಂತ ಕಾಟ ಆಗಿರ್ಬೋದು, ಜೊತೆಗೆ ಆಕೆ ಯಾವ ರೀತಿಯಾಗಿ ಒಂದು ವಿಡಿಯೋ ಕಾಲ್ ನಲ್ಲಿ ಈ ರೀತಿಯಾಗಿ ಸೆಕ್ಸುವಲ್ ಎಕ್ಸ್ಪೋಸ್ ಅನ್ನ ಮಾಡ್ಕೊಂಡು ನಂತರ ಅದನ್ನ ತೋರಿಸ್ಕೊಂಡು ನಂತರ ಹಣವನ್ನ ಪಡ್ಕೊಂತ ಇದ್ದು, ಅದೇ ರೀತಿಯಾಗಿ ಹುಡುಗಿರನ್ನ ಸಪ್ಲೈ ಮಾಡ್ಬೇಕಾ, ಜೊತೆಗೆ ಯಾವ ಹುಡುಗಿ ಬೇಕು ನಿನ್ಗೆ, ಜೊತೆಗೆ ಡ್ರಗ್ಸ್ ಸಪ್ಲೈ ಆಗಿರ್ಬೋದು, ಜೊತೆಗೆ ಅಲ್ಲಿ ಗುಂಡು ತುಂಬಿನ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಂತ ಇದ್ದು, ಅದೇ ರೀತಿಯಾಗಿ ಹಣವನ್ನು ಕೂಡ ಪಡ್ಕೊಂತ ಇದ್ದು ಅಂತ ಹೇಳಿ ನೇರವಾಗಿ ಆತ ಸಾಕಷ್ಟು ಆರೋಪವನ್ನ ಮಾಡಿದ್ದ. ಅದಾದ ನಂತರವಾಗಿ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ನಿನ್ನೆ 6ರಿಂದ 6:15 ಸಂದರ್ಭದಲ್ಲಿ ನೇರವಾಗಿ ಕುಣಿಗಲ್ನಲ್ಲಿ ಇದ್ದಂತ ಈ ಸಾಯಿ ಕುಮಾರ್ ಏನಿದ್ದಾನೆ ಸ್ವಂತ ಊರು ಕೂಡ ಕುಣಿಗಲ್ಲು. ಹೀಗಾಗಿ ಕುಣಿಗಲ್ನ ಪೊಲೀಸ್ನವರಿಗೆ ಮಾಹಿತಿ ಕೂಡ ಹಿರಿಯ ಅಧಿಕಾರಿಗಳು ಕೊಡ್ತಾರ. ನಂತರ ಆತ ಮಾತನಾಡುವಂತ ಸಂದರ್ಭದಲ್ಲಿ 5:15 ಫೋನ್ ಕಟ್ ಆಗುತ್ತೆ. 6ರಿಂದ 6:15 ಸಂದರ್ಭದಲ್ಲಿ ಕುಣಿಗಲ್ನ ಇನ್ಸ್ಪೆಕ್ಟರ್ ಆಗಿರುವಂತ ನಾಯಕ್ ಏನಿದ್ದಾರೆ ಸೀದಾ ಅವರು ಒಂದು 15ರಿಂದ 20 ಜನ ಒಟ್ಟು 2 ಕಾರುಗಳಲ್ಲಿ ಹೋಗಿ ಅವ್ರು ಆತರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾರೆ. ಆದ್ರೆ ಯಾವುದೇ ನೋಟಿಸ್ ಅನ್ನ ಕೊಡೋದಿಲ್ಲ, ಯಾವುದೇ ಅರೆಸ್ಟ್ ವಾರೆಂಟ್ ಕೂಡ ಇರೋದಿಲ್ಲ. ನೇರವಾಗಿ ಯಾವಾಗ ಈ ಒಂದು ವಿಡಿಯೋ ವೈರಲ್ ಮಾಡಿದ್ನಲ್ಲ, ಇದೇ ಒಂದು ವಿಚಾರಕ್ಕೆ ಪೊಲೀಸರು ಕೂಡ ಯಾವುದೇ ಸೂಚನೆಯನ್ನ ಕೊಡದಲೆ, ನೋಟಿಸ್ ಅನ್ನ ಕೊಡದಲೆ, ಅರೆಸ್ಟ್ ವಾರೆಂಟ್ ಕೂಡ ಇಲ್ದಲೆ ನೇರವಾಗಿ ಆತನನ್ನ ಅರೆಸ್ಟ್ ಮಾಡಿ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತ ಕೆಲಸವನ್ನ ಮಾಡಿದ್ರೆ, ಇಮಿಡಿಯೇಟ್ ಆಗಿ ರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅಲ್ಲಿಂದ ನೇರವಾಗಿ ತುಮಕೂರಿನ ಜೈಲ್ಗೆ ಕೂಡ ಹಸ್ತಾಂತರ ಮಾಡುವಂತ ಕೆಲಸವನ್ನ ಕೂಡ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಪ್ರಮುಖ ವಿಚಾರ ಅಂದ್ರೆ ಇಲ್ಲಿ ಎನ್ಕೌಂಟರ್ ಮಾಡುವಂತ ವಿಚಾರ ಕೂಡ ಜಯಶ್ರೀ ಹಾಗೂ ಆಕೆ ಸ್ನೇಹಿತೆ ಶಶಿಕಲಾ ಅಂತ ಹೇಳಿದ್ರೆ ಇಬ್ರು ಕೂಡ ಎನ್ಕೌಂಟರ್ ಮಾಡಿ ಆತನನ್ನ ಕೊಲ್ಲಬೇಕು ಅಂತ ಹೇಳಿ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಆಡಿಯೋ ಕೂಡ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಸದ್ಯ ಈಗ ಯಾಂತ್ರಿಕ ತನಿಖೆಯಲ್ಲಿ ಯಾವ ವಿಚಾರದಲ್ಲಿ ಈ ರೀತಿ ಆಯ್ತು ಅನ್ನುವಂತ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಹೊರಗೆ ಬರಬೇಕಾಗಿದೆ. ಸುಕನ್ಯಾ, ಧನ್ಯವಾದಗಳು ಅಜಯ್ ಗೌಡ ಹೆಚ್ಚಿನ ಮಾಹಿತಿಗಾಗಿ. ಎಸ್ ನೋಡಿ, ಒಂದ್ ಕಡೆನಲ್ಲಿ ಜಯಶ್ರೀ ಶಶಿ ಆಡಿಯೋ, ಮತ್ತೊಂದ್ ಕಡೆನಲ್ಲಿ ಸಾಯಿ ಕುಮಾರ್ ಏನಿದ್ರು ವಿತ್ ಪ್ರೂಫ್ ಎಲ್ಲವನ್ನ ಕೂಡ ಬಿಚ್ಚಿಟ್ಟಿದ್ರು. ಇದೀಗ ಅಕ್ರಮ ಬಯಲಾಗ್ತಿದ್ದಂಗೆ ನನ್ನ ಮಗನನ್ನ ಬಂಧಿಸಿದ್ದಾರೆ ಅಂತ ಸಾಯಿ ಕುಮಾರ್ ಅವರ ತಾಯಿ ಹೇಳ್ತಿದ್ದಾರೆ. ಅಕ್ರಮ ಬಯಲಾಗ್ತಿದ್ದಂಗೆ ನನ್ನ ಮಗನನ್ನ ಬಂಧಿಸಿದ್ದಾರೆ ಪೊಲೀಸರು ಬಂದು. ಗೂಂಡಾ ಕಾಯ್ದೆಯಡಿ ಸಾಯಿ ಕುಮಾರ್ನನ್ನ ಅರೆಸ್ಟ್ ಮಾಡಿದ್ದಾರೆ.
ರಾಜ್ ನ್ಯೂಸ್ಗೆ ಸಾಯಿ ಕುಮಾರ್ ತಾಯಿ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ಗೂಂಡಾ ಕಾಯ್ದೆಯಡಿ ಸಾಯಿ ಕುಮಾರ್ನನ್ನ ಅರೆಸ್ಟ್ ಮಾಡಿದ್ದಾರೆ. ನನಗೆ ನ್ಯಾಯ ಬೇಕು ಅಂತ ಸಾಯಿ ಕುಮಾರ್ ತಾಯಿ ಒತ್ತಾಯ ಮಾಡ್ತಿದ್ದಾರೆ. ಅಧಿಕಾರಿಯೇ ಅಕ್ರಮ ಮಾಡಿ ನನ್ನ ಮಗನನ್ನ ಬಂಧಿಸಿದ್ದಾರೆ. ನನಗೆ ತಳ್ಳಿ ಹೊಡೆದು ಫೋನ್ ಕಿತ್ಕೊಂಡು ಮಗನನ್ನ ಕರೆದುಕೊಂಡು ಹೋಗಿರುವಂಥದ್ದು. ಅರೆಸ್ಟ್ ವಾರೆಂಟ್ ಕೂಡ ತೋರಿಸ್ತಾ ಇಲ್ಲ. ಮಗನನ್ನ ಬಂಧಿಸಿದ್ದಾರೆ. ಹೊಟ್ಟೆ ನೋವು ತಾಳದೆ ಬಟ್ಟೆ ಕಟ್ಕೊಂಡಿದ್ರು ತಾಯಿ. ನಮಗೆ ಬೈಯುವ ಅಧಿಕಾರ ಪೊಲೀಸರಿಗೆ ಯಾರು ಕೊಟ್ಟಿದ್ದು ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ. ಮಹಿಳಾ ಪೊಲೀಸ್ ಅಧಿಕಾರಿಯನ್ನ ಕೂಡ ನೂಕಿದ್ರು. ಹೊಟ್ಟೆ ನೋವು ತಾಳಲಕ್ಕಾಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಬಟ್ಟೆ ಕಟ್ಕೊಂಡಿದ್ರು. ಆ ಸಂದರ್ಭದಲ್ಲೂ ಕೂಡ ಆಕೆಯನ್ನ ಬಿಟ್ಟು ಗೂಂಡಾ ಕಾಯ್ದೆಯಡಿ ಸಾಯಿ ಕುಮಾರ್ನನ್ನ ಅರೆಸ್ಟ್ ಮಾಡಿರುವಂತದ್ದು. ನಮ್ಮ ರಾಜ್ ನ್ಯೂಸ್ ನೊಟ್ಟಿಗೆ ಇದೀಗ ಸಾಯಿ ಕುಮಾರ್ ಅವರ ತಾಯಿ ಮಾತನಾಡಿದ್ದಾರೆ. ಬನ್ನಿ ಕೇಳಿಸ್ಕೊಂಡ್ಬರೋಣ. ಸಾಯಂಕಾಲ 7 ಗಂಟೆಯಲ್ಲಿ ಪೊಲೀಸ್ನವ್ರು ಬಂದಿರೋ. ಆಮೇಲೆ ನನ್ನೆಲ್ಲ ತಳ್ಳಿ ನೂಕಿ ಫೋನ್ ಕಿತ್ಕೊಂಡು ಅವಳದ ಅಕ್ರಮ ಎಲ್ಲ ಇನ್ನ ಬೈಲ ಇದ್ದದೆ ಅಂತ ಇದೆಲ್ಲ ಮಾಡಿ ಗುಂಡಾ ಪ್ರೀತಿ ಅಂತ ಹೇಳಿ ನಾವು ಕರ್ಕೊಂಡು ಹೋಗ್ತೀವಿ. ಏನು ಒಂದು ಕೇಳಿದ್ವಿ ಗುಂಡಾ ಪ್ರೀತಿ ಅಂತ ಹೇಳೋದು ನಮ್ ಕೈ. ಗುಂಡಾ ಕಾಯ್ದೆನಾ? ಗುಂಡಾ ಕಾಯ್ದೆ ಇದು ಕೊಟ್ಟು ವಾರೆಂಟ್ ಕೊಡು ಅಂದ್ರೂ ಕೊಡಲ್ಲ. ಏನ್ ಸಚಿವ ವಾರೆಂಟ್ ಕೊಡಿ ಅಂದ್ರೂ ಕೊಡಲ್ಲ. ಏನು ಜಯಶ್ರೀ ಅಕ್ರಮ ಏನದು? ಬೆಳಗಾಂ ಜೈಲಲ್ಲಿ ಇದ್ರು ಅವರು 2 ವರ್ಷ ಅಲ್ಲೂ ಹೋಗಿ ಜೈಲಲ್ಲಿ ಹೋಗಿ ತಿವ್ಸ್ಬಿಟ್ರು. ಅಲ್ಲೂ ಹೊಟ್ಟೆ ತಿವ್ಸ್ಬಿಟ್ಟಿದ್ರು ಪೊಲೀಸ್. ಬೆಳಗಾಂ ಜೈಲಲ್ಲಿ ತಿವ್ಸಿದ್ರು. ಅಲ್ಲೂ ಹೋಗಿ ಟಿವಿಲಿ ಮಾತಾಡಿದೀವಿ ನೋಡಿ. ಅಲ್ಲೂ ಟಿವಿಲಿ ಮಾತಾಡಿದ್ವಿ. ನನ್ ಮಗನ್ ಹಿಂಗೆ ಅನ್ಯಾಯ ಆಗದೆ, ನನ್ ಮಗನ್ ತಿವ್ದು ಅವರೇ ಪೊಲೀಸ್ನವರೇ ತಿವ್ಸಿ ಒಳಗಡೆ ಈ ತರ ಸ್ಕೂಟ್ರು ಎಷ್ಟಾರು ಸ್ಕೂಟ್ರ್ ಯಾರು ಸಿಗ್ತವೆ ಬೇರೆ ಸಿಗ್ತಾವ. ಇವ್ರು ಕೊಡದೆ ಪೊಲೀಸ್ನವ್ರು ಕೊಡದೆ ಸಿಗ್ತಾವ. ಅವ್ರು ಕೊಟ್ಟಿರೋದಕ್ಕೆ ತಾನೇ ಅವ್ರು ತಿಂದಿದ್ದು. ಗುಂಡಾ ಪ್ರೀತಿ ಅಂತ ಮಾಡಿ ಬುಟ್ಟಿ ನನ್ನ ಯಾಕೆ ಕರ್ಕೊಂಡಿದ್ದೀರಾ ಅಂದ್ರೆ ನಾನು ತೊಳ್ಳಿ ಹೊಡೆದಿ ಫೋನ್ ಕಿತ್ಕೊಂಡು ನನ್ನ ಹೊಡೆದು ಜಾಡ್ಸಿ ಹೊಟ್ಟೆ ಹೊಡೆದೆ ನೋಡಿ. ಬಟ್ಟೆ ಕಟ್ಕೊಂಡ್ ಬಂದಿದೀನಿ. ಹೊಟ್ಟೆಗೆ ಬೈಯೋ ಅಧಿಕಾರ ಐತಾ ನಮ್ಮನ್ನ? ನಮ್ ಬೈಯೋ ಅಧಿಕಾರ ಏನದೆ? ಯಾರು ಬೈದರು? ಪೊಲೀಸ್ನವರು. ಅವಳು ಲೇಡೀಸ್ ತಲ್ಲಿ ಜಾಡ್ಸಿ ನೋಡ್ಬಿಟ್ಲು. ಲೇಡೀಸ್ ಪೊಲೀಸ್. ಅವಳ ಹೆಸರೇನೋ ಗೊತ್ತಿಲ್ಲ ನಮ್ಗೆ. 7 ಗಂಟೆ 8 ಗಂಟೆ ತನಕ ಫೋನ್ ಎಸಿಕ್ಕೆ 8 ಗಂಟೆ ತನಕ ಅಲ್ಲೇ ಇದ್ರು. ಇದು JCB ಉಂಡ್ರಿಸ್ತೀವಿ, ನಿಮ್ ಮಗನ್ ಕರ್ಸ್ತಾ ಇದ್ರೆ ವೇಟಿಂಗ್ ಮಾಡಿಸ್ತೀವಿ. ಅಲ್ಲೇ ಒಂದ್ಸತಿ ಮನೇನೆಲ್ಲ ನುಗ್ಗಿ ಎಳ್ಕೊಂಡೋಗಿ ಡೋರ್ ಎಲ್ಲ ಹೊಡೆದಾಕವ್ರೆ. ಹೋಗಿ ನೋಡ್ಕೊಂಡ್ ಬಂದು ವಿಡಿಯೋ ಮಾಡ್ಕೊಳ್ಳಿ ಎಲ್ಲ ಮಾಡಿ. ಹಿಂಗ ಅಕ್ರಮ ಎಲ್ಲ ಇದಾಯ್ತದೆ, ಬೈಲಾಯ್ತದೆ, ನಮ್ದೇ ಬೈಲ ಆಯ್ತದೆ. ನೀವೇ ಮಾಡ್ಬಿಟ್ಟು ನಮ್ಮನ್ನ ಗುಂಡಾ ಪ್ರೀತಿಯಿಂದ ತಾಣ ಕುಂಡಿಸ್ಕೊಂಡಿದ್ದೀರಲ್ಲ. ಏನು ಕಾನೂನೇ ಇಲ್ಲ, ದುರುದ್ದೇಶದಿಂದಲೇ ಬಂಧಿಸಿರೋದು. DSP ಕಂಪ್ಲೇಂಟ್ ವಾಪಸ್ ತಗೋ. ನಿಮ್ಮ ಅಮ್ಮ ಇವೆಲ್ಲ ಕಂಪ್ಲೇಂಟ್ ಕೊಟ್ಟವಳೆ ಅಂತ ಹೋಗಿ DSP ಹೊಡೆದವ್ರೆ. ಹೋಗಿ ಜೈಲಲ್ಲಿ ಹೋಗಿ ಹೊಡೆದವ್ರಿ. ಎಲ್ಲ ಮಾಡವ್ರೆ. ಇವರೆಲ್ಲ ಮಾಡ್ಕೊಂಡು ಅಲ್ಲಿ ಜೈಲಲ್ಲಿ ಸರಿಯಾಗಿ ಊಟ ಕೊಡಲ್ಲ, ಈ ತಗೊಂಡೋಗಿ ತಿಂಡಿ ಕೊಡಲ್ಲ, ಬಟ್ಟೆ ಕೊಡಲ್ಲ. ಸರಿಯಾಗಿ ಯಾಕೆ ತಂದಿದೀನಿ ಎಲ್ಲ ಅಂತಾರೆ. ಏನು ಅಂದ್ರೆ ಏನು ಕೊಡಲ್ಲ. ಅಲ್ಲೂ ಏನು ಕೊಡಿಸ್ಕೊಡಲ್ಲ. ಅಷ್ಟೊಂದು ಹಿಂಸೆ ಕೊಡ್ತಾರ ಅವನಿಗೆ. ಏನ್ ಮಾಡೋದು ನಾವು? ಯಾವನ ಒಂದ್ ರೂಮ್ ಕೂಡ ಹಾಕ್ತಾರೆ. ನೀನು ಒಂದ್ ರೂಮ್ ಕೂಡ ಹಾಕಿ ಕುಂತ್ಕೊ ಬಿದ್ದಿರುವಂತ ಯಾರ ಜಾಗಕ್ಕೂ ಬಿಡಲ್ಲ. ಇನ್ನು ಅವೇ ಹೇಳವು. ನನ್ನ ಮಗ ಏನ್ ಹೇಳ್ತಾನೆ ಕೇಳಿ ಇನ್ನ ಬಂದು ಹೇಳ್ತೀನಿ. ನನ್ನೆ ಸಾಯಂಕಾಲ 7 ಗಂಟೆ. ಎಸ್ ನೋಡಿ, ಸಾಯಿ ಕುಮಾರ್ ಅವರ ತಾಯಿ ಮಾತನಾಡಿದಂಥದ್ದು ನಮ್ಮ ರಾಜ್ ನ್ಯೂಸ್ ನೊಟ್ಟಿಗೆ. ಅಲ್ಲಾಗಿದ್ದಂತಹ ಘಟನೆ ಅಥವಾ ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಆಯ್ತು, ಈ ಎಲ್ಲ ವಿಚಾರಗಳನ್ನ ಕೂಡ ಮಾತನಾಡಿದ್ದಾರೆ. ನೋಡಿ, ಅಲ್ಲಿ ಮಹಿಳಾ ಅಧಿಕಾರಿ ಕೂಡ ಹೋಗಿದ್ದಾರೆ. ಓಕೆ, ಅವರ ತಾಯಿ ಸಾಯಿ ಕುಮಾರ್ ಅವರ ತಾಯಿ ಏನಿದ್ರು ಇವಾಗ ಮಾತನಾಡಿದ್ರಲ್ಲ, ಅವರು ಹೊಟ್ಟೆ ನೋವು ಅಂತ ಹೊಟ್ಟೆಗೆ ಬಟ್ಟೆಯನ್ನ ಕೂಡ ಕಟ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ನೂಕಿ ತಳ್ಳಿ ಅವ್ರ ಮಗನನ್ನ ಕರ್ಕೊಂಡು ಹೋಗಿರುವಂಥದ್ದು. ಯಾವಾಗ ಈ ವಿಚಾರಗಳು ಅಥವಾ ಈ ಜಯಶ್ರೀ ಈ ಜೈಲಲ್ಲಿ ಆಡಿದಂಥ ಆಟಗಳೆಲ್ಲವೂ ಕೂಡ ಬಯಲಾಗ್ಬಿಡ್ತು. ಸಾಯಿ ಕುಮಾರ್ ಎಲ್ಲವನ್ನ ಕೂಡ ವಿತ್ ಪ್ರೂಫ್ ಎಲ್ಲರ ಮುಂದೆ ಇಟ್ಟರು. ಆ ಕ್ಷಣದಿಂದಲೇ ಈ ರೀತಿಯಾಗಿ ಟಾರ್ಗೆಟ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದಂಥದ್ದು. ಇಡೀ ಪೊಲೀಸ್ ಇಲಾಖೆ ಒಂದು 10 ಜನ ಕರ್ಕೊಂಡು ಹೋಗೈತೆ ಅಲ್ಲಿಗೆ. ಕರ್ಕೊಂಡೋಗಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಂಥದ್ದು. ಅರೆಸ್ಟ್ ಕೂಡ ಮಾಡಿದ್ದಾರೆ ಇದೀಗ. ಆ ಸಂದರ್ಭದಲ್ಲಿ ಅವ್ರ ತಾಯಿ ಯಾವಾಗ್ಲೂ ಕೂಡ ಸಾಯಿ ಕುಮಾರ್ ಅವರು ಒಂದು ವಿಡಿಯೋ ಮಾಡಿದ್ದಾರೆ. ನಮ್ಮ ತಾಯಿ ಇದ್ದಾರೆ ನೋಡಿ, ನನಗೆ ಈ ರೀತಿಯಾಗಿ ಆಗ್ತಾ ಇದೆ, ಭಯ ಆಗ್ತಾ ಇದೆ, ಈ ಎಲ್ಲಾ ವಿಚಾರಗಳನ್ನ ಕೂಡ ಹೇಳಿದ್ದಾರೆ. ಇದೀಗ ಅವ್ರ ತಾಯಿ ಕೂಡ ಅದೇ ವಿಚಾರವನ್ನ ಹೇಳಿರುವಂಥದ್ದು. ಗೂಂಡಾ ಕಾಯ್ದೆ ಅಡಿಯಲ್ಲಿ ಇದೀಗ ನನ್ನ ಮಗನನ್ನ ಅರೆಸ್ಟ್ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಪ್ರಕರಣ ಇಲ್ಲ ನನ್ನ ಮಗನ ಮೇಲೆ. ನನ್ನ ಮಗ ಏನ್ ತಪ್ಪನ್ನು ಕೂಡ ಮಾಡಿಲ್ಲ. ನನ್ನ ಮಗನಿಗೆ ನ್ಯಾಯವನ್ನ ಕೊಡಿಸ್ಬೇಕು ನೀವು. ಇವ್ರು ಮಾಡಿರುವಂಥದ್ದು ಯಾವುದು ಕೂಡ ಸರಿ ಇಲ್ಲ. ಅವ್ರ ವಿಚಾರಗಳನ್ನ ಹೇಳ್ತಿದಂಗೆ ಅರೆಸ್ಟ್ ಮಾಡಿದ್ದಾರೆ ಅಂತ ಅವರ ತಾಯಿ ಹೇಳ್ತಾ ಇರುವಂಥದ್ದು. ರಾಜ್ ನ್ಯೂಸ್ ವರದಿ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇದೀಗ ಜಯಮ್ಮನ ಕರ್ಮಕಾಂಡದ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ. ರಾಜ್ ನ್ಯೂಸ್ನ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ನಿನ್ನೆಯಿಂದಲೂ ಕೂಡ ಸುದ್ದಿ ಪ್ರಸಾರವನ್ನ ಮಾಡಿದ್ವಿ. ಆಂತರಿಕ ತನಿಖೆಗೆ ಕಾರಾಗೃಹ ಇಲಾಖೆ ಮುಂದಾಗ್ತಾ ಇದೆ. ಶಿಸ್ತು ಕ್ರಮಕ್ಕೆ ಮುಂದಾಗಿದ DGP ಅಲೋಕ್ ಕುಮಾರ್ ಅವರು ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಮುಂದಾಗಿದ್ದಾರೆ. ಸಮಿತಿ ರಚಿಸುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅಲೋಕ್ ಕುಮಾರ್ ಅವರು.
ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳುವಂತೆ ಅಲೋಕ್ ಕುಮಾರ್ ಅವರು ಇದೀಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ವರದಿಯನ್ನ ಬಿತ್ತರ ಮಾಡಲಾಯಿತು. ವರದಿ ಬಿತ್ತರ ಮಾಡ್ತಿದ್ದಂಗೆ ಪೊಲೀಸ್ ಇಲಾಖೆ ಇದೀಗ ಎಚ್ಚೆತ್ತುಕೊಂಡಿದೆ. ಶಿಸ್ತು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಇದೀಗ ಮುಂದಾಗ್ತಾ ಇರುವಂತದ್ದು. ಆಂತರಿಕ ಸಮಿತಿಯನ್ನ ಕೂಡ ರಚನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ರಾಜ್ ನ್ಯೂಸ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಆಂತರಿಕ ತನಿಖೆಗೆ ಕಾರಾಗೃಹ ಇಲಾಖೆ ಮುಂದಾಗಿದೆ. ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸಮಿತಿ ರಚಿಸುವಂತೆ ಅಲೋಕ್ ಕುಮಾರ್ ಅವರು ಇದೀಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ನಿನ್ನೆ ಸರಿಸುಮಾರು ಜಯಶ್ರೀ ಮಾಡಿದಂತಹ ಆಟಗಳು, ಸೆಲ್ನಲ್ಲಿ ಮಾಡಿದಂತಹ ಒಂದೊಂದು ಗನಧಾರಿ ಕೆಲಸಗಳು ಎಲ್ಲವನ್ನೂ ಕೂಡ ವಿತ್ ಪ್ರೂಫ್ ರಾಜ್ಯದ ಜನತೆ ಮುಂದೆ ಇಡುವಂತಹ ಕೆಲಸವನ್ನ ನಿಮ್ಮ ರಾಜ್ ನ್ಯೂಸ್ ಕನ್ನಡ ಮಾಡಿತ್ತು. ಇಂದು ಕೂಡ ಆಕೆ ಮಾತನಾಡಿದಂತಹ ಕೆಲವೊಂದಷ್ಟು ವಿಚಾರಗಳು, ಅದರಲ್ಲೂ ಕೂಡ ಶಶಿಕಲಾ ಒಟ್ಟಿಗೆ ಮಾತನಾಡಿದಂತಹ ವಿಚಾರಗಳು, ಎನ್ಕೌಂಟರ್ ವಿಚಾರ, ಮತ್ತೊಂದು ಎಲ್ಲವನ್ನೂ ಕೂಡ ರಾಜ್ಯದ ಜನತೆ ಮುಂದೆ ದಾಖಲೆ ಸಮೇತ ಮುಂದಿಟ್ಟಿದ್ದಂಥದ್ದು. ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಇದೀಗ ಎಚ್ಚೆತ್ತುಕೊಂಡು ಆಂತರಿಕ ಸಮಿತಿಯನ್ನ ರಚನೆ ಮಾಡೋದಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ.